ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ನಾರ್ ಗೇಟ್ನ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋ ಡೇ 3 ವಿಡಿಯೋ ಆಗಿರುತ್ತೆ. ಯಾರು ಡೇ 1 ಡೇ 2 ವಿಡಿಯೋಸ್ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಎಕ್ಸ್ನಾರ್ನ ನೋಡ್ತಾ ಹೋಗೋಣ. ಎಕ್ಸ್ನಾರ್ನ ನಾವು ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಂತ ಕೂಡ ಕರಿತೀವಿ. ಎಕ್ಸ್ಕ್ಲೂಸಿವ್ ನಾರ್ ಗೇಟ್ MCQsನಲ್ಲಿ ಕೇಳ್ಬೋದು. ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಎಕ್ಸ್ನಾರ್ ಅಂತಂದರೆ ಎಕ್ಸ್ಕ್ಲೂಸಿವ್ ನಾರ್ ಗೇಟ್. ಆನ್ XOR ಗೇಟ್ ಫಾಲೋಡ್ ಬೈ ಎ ನಾಟ್ ಗೇಟ್ ಬಿಕೇಮ್ಸ್ ಎಕ್ಸ್ನಾರ್. ನಾಟ್ ಮತ್ತು ನಾಟ್ ಪ್ಲಸ್ ಎಕ್ಸ್ನಾರ್ ವಿಲ್ ಆಲ್ವೇಸ್ ಗಿವ್ಸ್ ನಾಟ್ ಪ್ಲಸ್ ನಾರ್ ವಿಲ್ ಆಲ್ವೇಸ್ ಗಿವ್ಸ್ ಎಕ್ಸ್ನಾರ್. ನಾಟ್ ಮತ್ತು XORನ ಯೂಸ್ ಮಾಡೋದ್ರಿಂದ ನಮಗೆ ಎಕ್ಸ್ನಾರ್ ಗೇಟು ಸಿಗತ್ತೆ. ಸೊ ನಾವು ನಾರ್ನ ಇನ್ವರ್ಸು ನಾವು ಎಕ್ಸ್ನಾರ್ ಅಂತ ಹೇಳ್ಬೋದು. ಓಕೆನಾ? ಇವಾಗ ನಾವು ಸಿಂಬಲ್ನ ನೋಡೋದಾದರೆ, ಇದಕ್ಕೆ ನಾವು ಎಕ್ಸ್ನಾರ್ಗೆ ಸಿಂಬಲ್ನ ನೋಡೋದಾದರೆ ಯಾವ ರೀತಿ ಆಗಿ ಬರಿಬೇಕು ಅಂತ, ಎಕ್ಸ್ನಾರ್ ಗೇಟ್ಗೆ ಸಿಂಬಲ್ಲು ಸೊ ಈ ರೀತಿಯಾಗಿ ಫಸ್ಟು ಆರ್ ಗೇಟ್ ಈ ರೀತಿಯಾಗಿ ಬರ್ಕೋತೀರಾ. ಆರ್ ಗೇಟ್ನ ಬರ್ಕೊಂಡು ಫಸ್ಟು ಇಲ್ಲೊಂದು ಕರು ಕೊಡಿ, 2 ಇನ್ಪುಟ್ನ ಕಳಿಸ್ತಾ ಇದ್ದೀರಾ ಎ ಬಿ. ಇವಾಗ ಏನು ಮಾಡಬೇಕು, ಇಲ್ಲಿ ಬಬಲ್ ಹಾಕಬೇಕು. ಬಬಲ್ ಹಾಕಿ ಔಟ್ಪುಟ್ಟು ವೈ ಅಂತ ತೊಗೋಬೋದು. ಅಥವಾ ಔಟ್ಪುಟ್ನ ನೀವು ಇಲ್ಲಿ ಏನು ತೊಗೊಂಡಿದ್ದೀರಾ, y = a ಡಾಟ್ ಸರ್ಕಲ್ ಬಿ. ಇದು ನಿಮಗೆ ಔಟ್ಪುಟ್ ಸಿಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಎಕ್ಸ್ನಾರ್ಗೆ ಲಾಜಿಕಲ್ ಸಿಂಬಲ್ ಅಥವಾ ಸ್ಟ್ಯಾಂಡರ್ಡ್ ಸಿಂಬಲ್ ಅದನ್ನು ಬರಿಬೇಕು. ಸೊ ಯಾವ ರೀತಿಯಾಗಿ ಬರಿತೀರಾ, ನಾನು ಹೇಳಿದೆ ನಾಟ್ ಪ್ಲಸ್ XORನ ಯೂಸ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ನಾರ್ ಸಿಗತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ನೀವು XORನ ಯಾವ ರೀತಿಯಾಗಿ ಬರ್ಕೋತೀರಾ, ಈ ರೀತಿಯಾಗಿ ಆರ್ ಸಿಂಬಲ್ನ ಬರ್ಕೊಂಡು ಇಲ್ಲಿ ಒಂದು ಕರ್ವ್ ಹಾಕಿ, ಸೊ ಇಲ್ಲಿ ಬಬಲ್ ಹಾಕಬೇಕು. ನೆಕ್ಸ್ಟು 2 ಇನ್ಪುಟ್ನ ಕಳಿಸ್ತಾ ಇದ್ದೀರಾ ಎ ಬಿ. ಔಟ್ಪುಟ್ಟು ಎ ಡಾಟ್ ಸರ್ಕಲಲ್ಲಿ ಡಾಟ್ ಬಂದು ಬಿ ಅಂತ ಕೊಡಬೇಕು. ಇದು ನಿಮಗೆ ಔಟ್ಪುಟ್ಟು ಸರ್ಕಲ್ ಡಾಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಟ್ರೂ ಟೇಬಲ್ ಯಾವ ರೀತಿಯಾಗಿ ಮಾಡೋದು ನೋಡೋಣ. ಸೊ 4 ಕಾಂಬಿನೇಷನ್ ಇರುತ್ತೆ, ನಿಮಗೆ ಗೊತ್ತು. 0 0 0 1 1 0 1 1. ಸೊ ಇವಾಗ ನಾವೀಗ ಇದಕ್ಕೆ ಔಟ್ಪುಟ್ನ ಬರಿಬೇಕು. ಸೊ ಔಟ್ಪುಟ್ನ ನೀವು ಈಸಿಯಾಗಿ ಯಾವ ರೀತಿಯಾಗಿ ನೆನ್ಪಿಟ್ಕೋಬೇಕು ಅಂತ ಅಂದರೆ, ಯಾವಾಗ ನಿಮಗೆ 2 ಇನ್ಪುಟ್ಟು ನೋಡಿ, 2 ಇನ್ಪುಟ್ಟು ಸೇಮ್ ಆಗಿರುತ್ತೆ, ಅಲ್ಲಿ ನೀವು 1 ಅಂತ ಹಾಕಿ. 0 0 ಸೇಮ್ ಇದೆ ಅಲ್ಲ, 1 1 ಇನ್ಪುಟಲ್ಲಿ ಸೇಮ್ ಇದೆ ಅಲ್ವಾ, ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಔಟ್ಪುಟ್ಟಲ್ಲಿ ಜಸ್ಟ್ 1 ಅಂತ ಹಾಕ್ತಾಯಿದ್ದೀನಿ. ರಿಮೈನಿಂಗ್ ಏನು ಮಾಡ್ತಾಯಿದ್ದೀನಿ, ನಾನು ರಿಮೈನಿಂಗ್ನ 0 0 ಅಂತ ಕೊಡ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡಿದರೆ ನೀವು ಟ್ರೂತ್ ಟೇಬಲ್, ಎಕ್ಸ್ನಾರ್ಗೆ ಟ್ರೂತ್ ಟೇಬಲ್ನ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಏನಿರಬೇಕಿಲ್ಲಿ, 2 ಇನ್ಪುಟ್ಟು ಐಡೆಂಟಿಕಲ್, 2 ಇನ್ಪುಟ್ಟು ಸೇಮ್ ಇದ್ದಾಗ ನಮಗೆ ಔಟ್ಪುಟ್ 1 ಬರುತ್ತೆ. 2 ಇನ್ಪುಟ್ಟು ಸೇಮ್ ಇದ್ದಾಗ ಔಟ್ಪುಟ್ 1 ಬರುತ್ತೆ. ಇನ್ಪುಟಲ್ಲಿ ಚೇಂಜಸ್ ಇದ್ದಾಗ 0 ಬರುತ್ತೆ. ಐ ಹೋಪ್ ನಿಮಗೆ ಡಯಾಗ್ರಾಮ್ ಯಾವ ರೀತಿಯಾಗಿ ಬರೆಯೋದು ಮತ್ತು ಟ್ರೂತ್ ಟೇಬಲ್ ಯಾವ ರೀತಿಯಾಗಿ ಬರೆಯೋದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಕ್ಕೊಂದು ನಾವು ಎಕ್ಸಾಂಪಲ್ನ ನೋಡೋದಾದರೆ, ಇದಕ್ಕೊಂದು ನಾವು ಎಕ್ಸಾಂಪಲ್ನ ನೋಡೋದಾದರೆ, ನೀವೊಂದು ಇಮ್ಯಾಜಿನ್ನ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಒಂದು ಒಂದು ಲೈಟ್ ಆನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ನೀವೇನು ಮಾಡ್ತೀರಾ, 2 ಸ್ವಿಚಸ್ನ ನೀವು ಆನ್ ಮಾಡಬೇಕಾಗುತ್ತೆ ಒಂದು ಲೈಟ್ ಆನ್ ಮಾಡ್ಕೊಳ್ಳೋದಕ್ಕೆ. ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೀವೊಂದು ಲೈಟ್ನ ಆನ್ ಮಾಡಬೇಕು, ಒಂದು ಲೈಟ್ ಟ್ಯೂಬ್ನ ಆನ್ ಮಾಡಬೇಕು ಅಂದರೆ ನೀವು 2 ಸ್ವಿಚಸ್ನ ಆನ್ ಮಾಡಬೇಕು ಅಂತ ಅಸ್ಯೂಮ್ಷನ್ ಮಾಡ್ಕೋತಾ ಇದ್ದೀರಾ. ಇಲ್ಲೇನಾಗುತ್ತೆ, ಹಾಗೆ ಟ್ರೂತ್ ಟೇಬಲ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಟ್ರೂತ್ ಟೇಬಲ್ ಏನಾಗುತ್ತೆ, ಇಲ್ಲಿ ಇದು ಇನ್ಪುಟ್ ಎ, ಇನ್ಪುಟ್ ಬಿ. ಇಲ್ಲಿ ಇನ್ಪುಟ್ ಎ ಕೂಡ ಆಫ್ ಆಗಿದೆ, ಇನ್ಪುಟ್ ಬಿ ಕೂಡ ಆಫ್ ಆಗಿದೆ. ಅಂದರೆ ಸ್ವಿಚ್ ಎ ಕೂಡ ಆಫ್ ಆಗಿದೆ, ಸ್ವಿಚ್ ಬಿ ಕೂಡ ಆಫ್ ಆಗಿದೆ. ಆವಾಗ ನಮಗೆ ಲೈಟ್ ಆನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ಸ್ವಿಚ್ ಎ ಕೂಡ ಆಫ್ ಆಗಿದೆ, ಸ್ವಿಚ್ ಬಿ ಕೂಡ ಆಫ್ ಆಗಿದೆ, ಆವಾಗ ನಮಗೆ ಲೈಟ್ ಆನ್ ಆಯಿತು. ಇವಾಗ ಲಾಸ್ಟಲ್ಲಿ ನೋಡ್ಕೊಳ್ಳಿ,
ಸ್ವಿಚ್ ಎ ಆನ್ ಆಗಿದೆ, ಸ್ವಿಚ್ ಬಿ ಆಫ್ ಆಗಿದೆ, ಆವಾಗ ಕೂಡ ಲೈಟ್ ಆನ್ ಆಯಿತು. ಇಲ್ಲಿ ನೋಡಿ ಸ್ವಿಚ್ ನಾನು ಹೇಳ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಿಚ್ ಎ ಆಫ್ ಆಗಿದೆ, ಸ್ವಿಚ್ ಬಿ ಆನ್ ಆಗಿದೆ, ನಮಗೆ ಲೈಟ್ ಆನ್ ಆಗಲಿಲ್ಲ. ಸ್ವಿಚ್ ಎ ಆನ್ ಆಗಿದೆ, ಸ್ವಿಚ್ ಬಿ ಆಫ್ ಆಗಿದೆ, ಲೈಟ್ ಅವಾಗ ಆನ್ ಆಗಲಿಲ್ಲ. ಸೊ ನಾನು ಇಲ್ಲಿ ಹೇಳಿದೆ, ನಾವು ಒಂದು ಲೈಟ್ನ ಆನ್ ಮಾಡಬೇಕು, ಇಲ್ಲಿ ನಾವು ಒಂದು ಲೈಟ್ನ ನಾವು ಆನ್ ಮಾಡಬೇಕು ಅಂತಂದರೆ ಏನಿರಬೇಕು, ನಮಗೆ ಎರಡೂ ಸ್ವಿಚ್ಗಳು ಸೇಮ್ ಪೊಸಿಷನಲ್ಲಿ ಇರಬೇಕು, ಆವಾಗ ಲೈಟ್ ಆನ್ ಆಗುತ್ತೆ. ಇಲ್ಲಿ ನೋಡಿ ಎರಡೂ ಸ್ವಿಚ್ಗಳು ಎ ಬಿ, ಎರಡು ಸ್ವಿಚ್ ಎ ಸ್ವಿಚ್ ಬಿ ಒಂದೇ ಪೊಸಿಷನಲ್ಲಿ ಇರಬೇಕು, ಆವಾಗ ಲೈಟ್ ಆನ್ ಆಗುತ್ತೆ. ಸೊ ಪೊಸಿಷನ್ ಯಾವುದು ಇಲ್ಲಿ 1 ಆಗಿರ್ಬೋದು ಅಥವಾ 0 ಆಗಿರ್ಬೋದು. 0 ಅಂದರೆ ಆಫ್ ಆಗಿರ್ಬೋದು, 1 ಅಂದರೆ ಆನ್ ಆಗಿರ್ಬೋದು, ಆವಾಗ ಮಾತ್ರ ನಮಗೆ ಲೈಟ್ ಆನ್ ಆಗುತ್ತೆ. ಇಲ್ಲಿ ಸ್ವಿಚಸ್ಸು ಒಂದು ಆನು ಒಂದು ಆಫ್ ಆಗಿದ್ದಾಗ ನಮಗೆ ಲೈಟ್ ಆನ್ ಆಗೋದಿಲ್ಲ. ಈ ರೀತಿಯಾಗಿ ನಮ್ಮ ಎಕ್ಸ್ನಾರ್ ಗೇಟ್ ವರ್ಕ್ ಆಗುತ್ತೆ. ಸೊ ನಿಮಗೆ ಈ ಎಕ್ಸಾಂಪಲ್ ಮುಖಾಂತರ ಹೇಳಿದರೆ ನಿಮಗೆ ಎಕ್ಸ್ನಾರ್ ಗೇಟ್ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಎಕ್ಸಾಂಪಲ್ನ ನಾನು ತೊಗೊಂಡು ಹೇಳಿದೆ. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನಾವು ಡಿರೈವ್ಡ್ ಗೇಟ್ಸ್ ಎಲ್ಲದೂ ಕಲಿತಾಯಿತು. ನೆಕ್ಸ್ಟು ಸರ್ಕ್ಯೂಟ್ ಡಯಾಗ್ರಾಮ್ಸ್ನ ಯಾವ ರೀತಿಯಾಗಿ ಡ್ರಾ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇಲ್ಲಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಕೊಟ್ಟಿರೋಂಥ ಈಕ್ವೇಷನ್ನು ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ಗೆ ನಾವು ಡಯಾಗ್ರಾಮ್ನ ಡ್ರಾ ಮಾಡಬೇಕಾಗತ್ತೆ. ಸೊ ಇಲ್ಲಿ ಹಾಗಿದ್ರೆ ಸರ್ಕ್ಯೂಟ್ ಅಂದರೆ ಏನು, ಲಾಜಿಕ್ ಸರ್ಕ್ಯೂಟ್ ಅಂದರೆ ಏನು? ದ ಟ್ರಾನ್ಸ್ಲೇಷನ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಇನ್ ದ ಗೇಟ್ ಫಾರ್ಮ್ ಈಸ್ ನೌನ್ ಆ್ಯಸ್ ದ ಲಾಜಿಕ್ ಸರ್ಕ್ಯೂಟ್. ಈಗ ಕೊಟ್ಟಿರೋಂಥ ಒಂದು ಬೂಲಿಯನ್ ಆಲ್ಜಿಬ್ರಾ ಅಥವಾ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ನಾವು ಒಂದು ಬೇಸಿಕ್ ಗೇಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ತೀವಲ್ವ, ಅದಕ್ಕೆ ನಾವು ಲಾಜಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡ್ತೀವಲ್ವ ವಿತ್ ದ ಹೆಲ್ಪ್ ಆಫ್ ಗೇಟ್ಸು, ಅದಕ್ಕೆ ನಾವು ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ನ ನೋಡ್ತಾ ಹೋಗೋಣ, ಓಕೆನಾ? ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳ್ಬೋದು, ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ದ ಫಾಲೋಯಿಂಗ್ ಅಂತ ಹೇಳಿ ಒಂದು ಎಕ್ಸ್ಪ್ರೆಷನ್ನ ಕೊಡ್ಬೋದು. ಸೊ ಈ ರೀತಿಯಾಗಿ ನಿಮಗೊಂದು ಕ್ವಶನ್ನ ಕೊಡ್ಬೋದು, ಡ್ರಾ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಎಕ್ಸ್ಪ್ರೆಷನ್ನ ಕೊಡ್ತಾರೆ. ಇಲ್ಲಿ ಎಷ್ಟು ವೇರಿಯಬಲ್ ಇದೆ, ಎ ಬಿ ಸಿ ಅನ್ನೋದು 3 ವೇರಿಯಬಲ್ಸ್ ಇದೆ. ಇಲ್ಲಿ ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಬೇಕು ಅಂತ ತಿಳಿತಾ ಹೋಗೋಣ. ಸೊ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡೋದಕ್ಕಿಂತ ಮುಂಚೆ ಒಂದು ಹೀಗೆ ರೈಟ್ ಸೈಡಲ್ಲಿ ನೀವೇನು ಮಾಡ್ಕೋಬೇಕು, ಫಸ್ಟು ಬೇಸಿಕ್ ಗೇಟ್ಸು ನಾನು ವೆರಿ ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಅದನ್ನು ಫಸ್ಟು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾಕಂತ ಅಂದರೆ ಸೊ ಏನಾದರೂ ಒಂದು ಆ್ಯಂಡ್ ಆಪರೇಟರು ಆರ್ ಆಪರೇಟರ್ಸ್ ಏನಾದರೂ ಮಿಸ್ ಆಯಿತು, ಅಲ್ಲಿ ಗೇಟ್ಸ್ನ ಸಿಂಬಲ್ನ ಬರಿಬೇಕಾದ್ರೆ ಮಿಸ್ ಆಯಿತು ಅಂದರೆ 3 ಮಾರ್ಕ್ಸು ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವೇನು ಮಾಡ್ಕೋಬೇಕು, ಡಾಟ್ ಅಂದರೆ ಏನು, ವೆರಿ ಗುಡ್, ನ್ಯಾಂಡ್ ಗೇಟ್. ಡಾಟ್ ಅಂದರೆ ಏನು, ನ್ಯಾಂಡ್ ಗೇಟ್. ಪ್ಲಸ್ ಅಂತ ಇದ್ದರೆ ಏನಂತ ತೊಗೋತೀರಾ, ಆರ್ ಗೇಟ್ ಅಂತ ತೊಗೋತೀರಾ. ಈ ರೀತಿಯಾಗಿ ನೀವು ತೊಗೋಬೇಕು, ಓಕೆನಾ? ಫಸ್ಟು ಇದನ್ನು ನೀವು ಬೇಸಿಕ್ ಅಂತ ಬರೆದು ಇಟ್ಕೋಬೇಕು. ಯಾವುದೇ ಒಂದು ಡಯಾಗ್ರಾಮ್ನ, ಯಾವುದೇ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾದ್ರೆ ಫಸ್ಟ್ ಇವೆರಡನ್ನ ಬರೆದಿಟ್ಕೊಳ್ಳಿ, ಈಸಿ ಆಗುತ್ತೆ. ಇವಾಗ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ಫಸ್ಟು ನಾವೀಗ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ನ ಇಲ್ಲಿ ನೋಡ್ಕೊಳ್ಳಿ, ಎ ಬಿ ಪ್ಲಸ್ ಎ ಸಿ ಬಾರ್ ಪ್ಲಸ್ ಬಿ ಬಾರ್ ಎ ಬಾರ್ ಸಿ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ನಾನಿವಾಗ ಬರ್ಕೊಂಡೆ. ಇಲ್ಲಿ ನೋಡಿ, ಇಲ್ಲೇನಿದೆ, ಫಸ್ಟ್ ಟರ್ಮ್ ಅಂತ ಅಂತೀವಿ, ಇದನ್ನು ಫಸ್ಟ್ ಒನ್ ಅಂತ ಅಂತೀವಿ. ಇಲ್ಲೇನಿದೆ, ಏನು ಸಿಂಬಲ್ ಇದೆ, ಏನೂ ಪ್ಲಸ್ ಸಿಂಬಲ್ ಏನೂ ಇಲ್ಲ ಅಂದರೆ ಡಾಟ್ ಸಿಂಬಲ್ ಅಂತ ಅರ್ಥ. ಸೊ ಡಾಟ್ ಇದ್ದಾಗ ಏನನ್ನ ನೋಡ್ಬೇಕು ನಾವು, ಆ್ಯಂಡ್ ಆಪರೇಟರ್ನ ತೊಗೋಬೇಕು. ಆ್ಯಂಡ್ ಸಿಂಬಲ್ನ ನಾವು ಡ್ರಾ ಮಾಡ್ಕೊಳ್ಳೋದು ಹೆಂಗೆ, ಆ್ಯಂಡಲ್ಲಿ ಲಾಸ್ಟ್ ಲೆಟರ್ ಡಿ ಇದೆ. ಸೊ ಫಸ್ಟ್ ಡಿನ ಡ್ರಾ ಮಾಡ್ಕೋತೀಯ. ಇಲ್ಲೇನು ಕೊಟ್ಟಿದ್ದಾರೆ, ವೇರಿಯಬಲ್ನ ಎ ಬಿ ಅಂತ ಇನ್ಪುಟ್ಟಾಗಿ ಕೊಟ್ಟಿದ್ದಾರೆ. ಸೊ ಎ ಬಿ ಇನ್ಪುಟ್ಟಾಗಿ ಈಗ ಬರ್ಕೋತೀರ. ಸೊ ಇದೇನಾಯ್ತು, ಇದು ಆ್ಯಂಡ್ ಆಯಿತು. ಈ ಪ್ಲಸ್ ಅನ್ನೋದು ಲಾಸ್ಟಿಗೆ ಬಿಟ್ಕೊಳ್ಳಿ. ನೆಕ್ಸ್ಟ್ ಏನಿದು, ಎ ಸಿ ಬಾರ್ ಅಂತಿದೆ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಎ ಸಿ ಬಾರ್ ಇದೆ, ಮಧ್ಯದಲ್ಲೇನು ಏನೂ ಇಲ್ಲ ಅಂದರೆ ಡಾಟ್ ಆಪರೇಟರ್ ಇದೆ. ಅಗೇನ್ ಡಾಟ್ ಅಂತ ಅಂದರೆ ಆ್ಯಂಡಲ್ಲಿ ಲಾಸ್ಟ್ ಲೆಟರ್ ಯಾವುದು, ಡಿ. ಸೊ ಡಿನ ಬರ್ಕೋತಾ ಇದ್ದೀನಿ, ಬರ್ಕೊಂಡ ತಕ್ಷಣ ಇಲ್ಲಿ ಆ್ಯಂಡ್ ಅಂತ ಹಾಕೋತೀನಿ. ಸೊ ಫಸ್ಟ್ ಇನ್ಪುಟ್ ಏನಿದೆ, ಜಸ್ಟ್ ಎ ಅಂತ ಇದೆ, ಎನ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಿದೆ, ಸಿ ಬಾರ್ ಅಂತ ಇದೆ. ಸಿ ಬಾರ್ ಅಂತ ಇದ್ದಾಗ ನಾವೇನು ಮಾಡಬೇಕು, ನಾಟ್ ಗೇಟ್ನ ಯೂಸ್ ಮಾಡ್ಕೋಬೇಕು. ಏನು, ನಾಟ್ ಗೇಟ್ನ ಈ ಥರ ಮಾಡ್ಕೊಂಡಾಗ ಇವಾಗ ನಮಗಿದು ಸಿ ಬಾರ್ ಆಗುತ್ತೆ. ಸಿ ಬಾರ್ನ ಯೂಸ್ ಮಾಡ್ಕೋಬೇಕಾದ್ರೆ ಏನು ಬರ್ಕೋತೀರಾ, ನಿಮಗೆ ಗೊತ್ತಲ್ವ, ನಾಟ್ ಗೇಟು ಸಿನ ಕೊಟ್ಟರೆ ಸಿ ಬಾರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಈ ರೀತಿಯಾಗಿ ನಾಟ್ ಗೇಟ್ನ ಹಾಕ್ಕೊಂಡಾಗ ನಿಮ್ಗೆ ಸಿ ಬಾರ್ ಬಂತು. ನೆಕ್ಸ್ಟ್ ಏನಿದೆ, ಬಿ ಬಾರ್ ಎ ಬಾರ್ ಸಿ ಇದೆ, ಅದನ್ನು ಹಾಗೆ. ಇಲ್ಲೇನು ಇಲ್ಲ ಅಂದರೆ ಏನು, ಡಾಟ್ ಇದೆ ಅಂತ. ಸೊ ಡಾಟ್ ಇದ್ದರೆ ಏನು ತೊಗೋಬೇಕು, ಆ್ಯಂಡ್ ತೊಗೋಬೇಕು. ಆ್ಯಂಡ್ ಲಾಸ್ಟ್ ಲೆಟರ್ ಏನಿದೆ, ಡಿ ಇದೆ. ಸೊ ಹಾಗಾಗಿ ಡಿನ ತೊಗೋತೀನಿ. ಡಿ ಅಂತ ಬರ್ಕೊಂಡ ತಕ್ಷಣ ಇಲ್ಲಿ ಫಸ್ಟ್ ಆ್ಯಂಡ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ಏನಿದೆ, ಬಿ ಬಾರ್ ಇರೋದ್ರಿಂದ ಸೊ ಇಲ್ಲಿ
ನಾಟ್ ಗೇಟ್ನ ಹಾಕ್ಕೊಂಡು ಇದನ್ನು ಬಿ ಬಾರ್ ಅಂತ ಕೊಡ್ತೀನಿ. ಎ ಬಾರ್ ಇರೋದ್ರಿಂದ ಅಗೇನ್ ನಾಟ್ ಗೇಟ್ನ ಹಾಕ್ಕೊಂಡು ಇದನ್ನು ಎ ಬಾರ್ ಇನ್ಪುಟ್ ಆಗಿ ಕಳಿಸ್ತೀನಿ. ಜಸ್ಟ್ ಸಿ ಇರೋದ್ರಿಂದ ನಾನು ಸಿಗೆ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡಾಗ ಇದು ಇನ್ಪುಟ್ ಆಗಿ ಸಿಕ್ತು. ಇವಾಗ ನೋಡಿ ಫೈನಲ್ ಎಕ್ಸ್ಪ್ರೆಷನಲ್ಲಿ ಇದನ್ನು ನಾವು ಬರ್ಕೊಂಡಾಯಿತು, ಡಯಾಗ್ರಾಮ್ ಮುಖಾಂತರ ಇದನ್ನು ನಾವು ಬರ್ಕೊಂಡಾಯಿತು, ಇದನ್ನು ಬರ್ಕೊಂಡಾಯಿತು. ಇನ್ನೇನು ಉಳಿದಿದೆ ನಮಗೆ, ಇಲ್ಲೊಂದು ಪ್ಲಸ್ ಸಿಂಬಲ್ ಇದೆ, ಇಲ್ಲೊಂದು ಪ್ಲಸ್ ಸಿಂಬಲ್ ಇದೆ. ಈಗ ಇವು ಮೂರನ್ನು ಪ್ಲಸ್ ಮುಖಾಂತರ ಕನೆಕ್ಟ್ ಮಾಡಬೇಕು. ಸೊ ಇವು ಮೂರನ್ನು ಕನೆಕ್ಟ್ ಮಾಡೋದಕ್ಕೆ ಈ ರೀತಿ ಹಾಕಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಪ್ಲಸ್ ಅಂದರೆ ಏನು, ಆರ್ ಗೇಟ್. ಸೊ ಆರ್ ಗೇಟಿಗೆ ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಲ್ವ, ಯಾವ ರೀತಿಯಾಗಿ ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಆರ್ ಗೇಟ್ಗೆ ಈ ರೀತಿಯಾಗಿ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಇದೇನಾಯ್ತು, ಇದು ಆರ್. ಇವಾಗ ಫೈನಲ್ ಎಕ್ಸ್ಪ್ರೆಷನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಫೈನಲ್ ಎಕ್ಸ್ಪ್ರೆಷನ್ ಯಾವ ರೀತಿ ಬರಿತೀರಾ, ಕೊಟ್ಟಿರೋ ಅಂಥ ಕ್ವಶನಲ್ಲಿ ಏನು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಅದನ್ನೇ ಬರೆದ್ರೆ ಫೈನಲ್ ಎಕ್ಸ್ಪ್ರೆಷನ್. ಏನು ಕೊಟ್ಟಿದ್ದಾರೆ, ಎ ಬಿ ಪ್ಲಸ್ ಎ ಸಿ ಬಾರ್ ಪ್ಲಸ್ ಬಿ ಬಾರ್ ಎ ಬಾರ್ ಸಿ, ಇಷ್ಟನ್ನ ಬರೋದ್ರೆ ನಿಮಗೆ 3 ಮಾರ್ಕ್ಸು ಕೊಡ್ತಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಸರ್ಕ್ಯೂಟ್ ಡಯಾಗ್ರಾಮ್ನ ನಾವು ಡ್ರಾ ಮಾಡಿದರೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಇವಾಗ ನೋಡಿ, ಎಕ್ಸ್ಪ್ರೆಷನ್ನು ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಈ ರೀತಿಯಾಗಿದೆ. ಎಫ್ ಇಲ್ಲಿ ಏನು ಕೇಳ್ಬೋದು, ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ದ ಅಂತ ಹೇಳ್ಬಿಟ್ಟು ಈ ಒಂದು ಎಕ್ಸ್ಪ್ರೆಷನ್ನ ಕೊಡ್ಬೋದು. ಎಫ್ ಆಫ್ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ಎಕ್ಸ್ ಬಾರ್ ಪ್ಲಸ್ ಝೆಡ್ ಬಾರ್, ವೈ ಪ್ಲಸ್ ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇವಾಗ ನಾವು ಫಸ್ಟ್ ಯಾವುದನ್ನು ತೊಗೊಳ್ಳೋಣ, ಇದನ್ನು ತೊಗೊಳ್ಳೋಣ, ಸೆಕೆಂಡ್ ಇದನ್ನು ತೊಗೊಳ್ಳೋಣ, ಥರ್ಡ್ ಇದನ್ನು ತೊಗೊಳ್ಳೋಣ. ನಾನು ವೆರಿ ಫಸ್ಟ್ ಹೇಳಿದೆ, ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿಬೇಕಾದ್ರೆ ರೈಟ್ ಸೈಡಲ್ಲಿ ಏನು ಮಾಡ್ಕೋಬೇಕು, ಡಾಟ್ ಅಂತ ಇದ್ದರೆ ಅದನ್ನು ನಾವು ಆ್ಯಂಡ್ ಅಂತ ತೊಗೋಬೇಕು, ಪ್ಲಸ್ ಅಂತ ಇದ್ದರೆ ಆರ್ ಅಂತ ತೊಗೋತೀವಿ. ಕೊಟ್ಟಿರೋಂಥ ಎಕ್ಸ್ಪ್ರೆಷನಲ್ಲಿ ಬಾರ್ ಏನಾದರೂ ಇದ್ದರೆ ಅದನ್ನು ನಾವು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ಕೋತೀವಿ. ಓಕೆನಾ. ಇವಾಗ ಏನು ಮಾಡಬೇಕು, ಫಸ್ಟು ಎಕ್ಸ್ ಪ್ಲಸ್ ವೈ ಅಂತ ಇದೆ. ಸೊ ಎಕ್ಸ್ ಪ್ಲಸ್ ವೈ, ಪ್ಲಸ್ ಅಂದ ತಕ್ಷಣವೇ ಯಾವುದಕ್ಕೆ ಹೋಗ್ತೀರಾ ನೀವು, ಇವಾಗ ಆರ್ ಗೇಟಿಗೆ ಹೋಗ್ತೀರಾ. ಪ್ಲಸ್ ಅಂದ ತಕ್ಷಣ ಯಾವುದು, ಆರ್ ಗೇಟ್ಗೆ ಹೋಗ್ತೀರಾ. ನಿಮ್ಗೆ ಗೊತ್ತಲ್ಲ ಆರ್ ಗೇಟ್ ಯಾವ ರೀತಿಯಾಗಿ ಡ್ರಾ ಮಾಡ್ತೀರಾ, ಈ ರೀತಿಯಾಗಿ ಬರೆದು ಒಳಗಡೆ ಫಸ್ಟ್ ಆರ್ ಗೇಟ್ ಅಂತ ಕೊಡ್ತೀರಾ. ಯಾವ್ದು ಇನ್ಪುಟಾಗಿ ಕಳಿಸ್ತಿದ್ದೀರಾ, ಎಕ್ಸು ಮತ್ತು ವೈನ ಇನ್ಪುಟಾಗಿ ಕಳಿಸ್ತಾ ಇದ್ದೀರಾ. ಎಕ್ಸ್ ಮತ್ತು ವೈನ ಇನ್ಪುಟಾಗಿ ಕಳಿಸ್ತಿದ್ದೀರಾ. ನಿಮ್ಗೆ ಏನು ಬಂತು, ಔಟ್ಪುಟ್ಟು ಎಕ್ಸ್ ಪ್ಲಸ್ ವೈ ಅಂತ ಬಂತು. ಇದು ಫಸ್ಟು ಮಾಡ್ಕೊಂಡಾಯಿತು. ನೆಕ್ಸ್ಟ್ ಏನಿದೆ, ಎಕ್ಸ್ ಬಾರ್ ಪ್ಲಸ್ ವೈ ಬಾರ್ ಅಂತ ಇದೆ. ಅಗೇನ್ ಪ್ಲಸ್ ಬಂತಿಲ್ಲ ನಿಮಗೆ. ಪ್ಲಸ್ ಅಂದರೆ ಏನು ತಗೋತೀರಾ, ಎಸ್, ವೆರಿ ಗುಡ್, ಆರ್ ಗೇಟ್ ಸಿಂಬಲ್ನ, ಆರ್ ಸಿಂಬಲ್ನ ತೊಗೋತೀರಾ. ಆರ್ನ ಬರ್ಕೊಂಡ್ರಿ. ಇವಾಗ ಏನು ಮಾಡಬೇಕು, ಇಲ್ಲಿ ಬಾರ್ನ ಕೊಟ್ಟಿರೋಂಥ ಎಕ್ಸ್ಪ್ರೆಷನಲ್ಲಿ ಎಕ್ಸ್ ಬಾರ್ ಮತ್ತು ಝೆಡ್ ಬಾರ್ ಅಂತ ಇದೆ. ಸೊ ಅದನ್ನು ಬರ್ಕೋಬೇಕು ಅಂತಂದರೆ ನಾಟ್ ಗೇಟ್ನ ಹಾಕೋತೀರಾ. ಇವಾಗ ಇದೇನಾಯ್ತಿದ್ದು ನಿಮಗೆ ಎಕ್ಸ್ ಬಾರ್ ಆಯಿತು. ಅಗೇನ್ ವೈ ಬಾರ್ ಬೇಕು ಅಂದರೆ ನಾಟ್ ಗೇಟ್ನ ಹಾಕೋತೀರಾ. ಇದೇನಾಯ್ತು, ಇದು ವೈ ಬಾರ್ ಆಯಿತು, ಝೆಡ್ ಬಾರ್ ಆಯಿತು. ನಿಮಗೆ ಎಕ್ಸ್ ಬಾರ್ ಮತ್ತು ಝೆಡ್ ಬಾರ್ ಅಂತ ಕೊಟ್ಟಿರೋದು. ಓಕೆನಾ. ಆದರೆ ಇಲ್ಲೇ ನೀವು ಎಕ್ಸ್ ಬಾರ್ ವೈ ಬಾರ್ ಅಂತ ತೊಗೋಬಾರ್ದು. ಇಲ್ಲಿ ಜಸ್ಟ್ ಎಕ್ಸ್ ಝೆಡ್ ಅಂತ ತೊಗೋಬೇಕು. ಇಲ್ಲೂ ಅಷ್ಟೇ, ಲಾಸ್ಟ್ ಕ್ವಶನಲ್ಲೂ ಇಲ್ಲೇ ನೀವು ಸಿ ಬಾರ್ ಅಂತ ತೊಗೋಬಾರ್ದು. ಸಿ ಕೊಟ್ಟರೆ ನಿಮಗೆ ಸಿ ಬಾರ್ ಬರುತ್ತೆ ಅಲ್ವಾ, ಆ ರೀತಿಯಾಗಿ ತೊಗೋಬೇಕು. ಬಿ ಈ ಥರ. ಓಕೆನಾ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಎಕ್ಸ್ನ ಕೊಡ್ತೀರಾ, ಔಟ್ಪುಟ್ ಎಕ್ಸ್ ಬಾರ್ ಅಂತ ಬರುತ್ತೆ. ಝೆಡ್ನ ಕೊಡ್ತಿದ್ದೀರಾ, ಔಟ್ಪುಟ್ ಝೆಡ್ ಬಾರ್ ಅಂತ ಬರುತ್ತೆ. ಸೊ ಇಲ್ಲಿ ಬರ್ಕೊಳ್ಳಿ. ನಾಟ್ ಗೇಟ್, ವೆರಿ ಫಸ್ಟ್ ನಾಟ್ ಗೇಟ್ನ ಮಾಡಿದ್ವಲ್ವಾ. ನಾಟ್ ಗೇಟ್ ಯಾವ ರೀತಿ ಮಾಡ್ತಿದ್ರಿ, ಸೊ ಈಗ ಯಾವುದಾದ್ರೂ ಒಂದು ನಾಟ್ ಗೇಟ್ ಸಿಂಬಲ್ ಇದು, ಎ ಕೊಟ್ಟರೆ ಎ ಬಾರ್ ಬರ್ತಿತ್ತಲ್ವ, ಅದೇ ರೀತಿ ನಾವಿಲ್ಲಿ ಇನ್ಪುಟ್ ಎಕ್ಸ್ನ ಕೊಟ್ಟಿರೋದು, ಎಕ್ಸ್ ಬಾರು ಬಂತು. ಏನೋ ಆರ್ ಸಿಂಬಲ್ ಅಂತಂದರೆ ಪ್ಲಸ್, ಝೆಡ್ನ ಕೊಟ್ಟಿದ್ದೀವಿ, ಔಟ್ಪುಟ್ ಝೆಡ್ ಬಾರ್ ಬಂತು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಇದು ಕೂಡ ಡ್ರಾ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಯಾವುದು, ವೈ ಪ್ಲಸ್ ಝೆಡ್ ಅಂತ ಇದೆ. ಸೊ ವೈ ಅಗೇನ್ ಪ್ಲಸ್ ಇರೋದ್ರಿಂದ ಆರ್ ಗೇಟ್ನ ಹಾಕೋತೀರಾ. ಈ ರೀತಿಯಾಗಿ ಆರ್ ಗೇಟ್ ಹಾಕ್ಕೊಂಡು ವೈ ಮತ್ತು ಝೆಡ್ನ ಇನ್ಪುಟಾಗಿ ಕಳಿಸ್ತಿದ್ದೀರಾ. ಔಟ್ಪುಟ್ ಏನು ಬಂತು, ವೈ ಪ್ಲಸ್ ಝೆಡ್ ಬಂತು. ಸೊ ಇವಿಷ್ಟನ್ನು ಮಾಡಬೇಕಾದ್ರೆ ಇವಾಗ ಇಷ್ಟನ್ನು ಎಕ್ಸ್ಪ್ರೆಷನ್ನ ತೊಗೊಂಡಾಯಿತು. ಇಷ್ಟು ಎಕ್ಸ್ಪ್ರೆಷನ್ಸು ತೊಗೊಂಡಾಯಿತು. ಮಧ್ಯದಲ್ಲಿ ಈ ರೀತಿಯಾಗಿ ಬ್ರಾಕೆಟ್ ಕೊಟ್ಟಿದ್ದಾರೆ. ಏನೂ ಇಲ್ಲ ಅಂದರೆ ಇಲ್ಲಿ ಡಾಟ್ ಸೈನ್ ಇದೆ ಅಂತ ಅರ್ಥ. ಇಲ್ಲೇನೂ ಇಲ್ಲ ಅಂದ್ರೂ ಡಾಟ್ ಸೈನ್ ಇದೆ ಅಂತ ಅರ್ಥ. ಡಾಟ್ ಅಂದ ತಕ್ಷಣ ಯಾವ್ದು ಬರೀಬೇಕು, ಆ್ಯಂಡ್. ಸೊ ಆ್ಯಂಡಲ್ಲಿ ಲಾಸ್ಟ್ ಲೆಟರ್ ಡಿ ಇದೆ, ಅದಕ್ಕೆ ಏನು ಮಾಡ್ತೀರಾ, ಡಿನ ಹಾಕೋತೀವಿ. ಮೂರನ್ನು ಕನೆಕ್ಟ್ ಮಾಡ್ಕೋತಾ ಇದ್ದೀರಾ. ಈ ಮೂರನ್ನು ಕನೆಕ್ಟ್ ಮಾಡಿಕೊಂಡು ಡಿ ಅಂತ ತೊಗೊಂಡು ಇವಾಗ ಆ್ಯಂಡ್ ಆಯಿತು. ಫೈನಲ್ ಔಟ್ಪುಟ್ ಏನು ಬರುತ್ತೆ, ಕೊಟ್ಟಿರೋಂಥ ಕ್ವಶನಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೋ ಅದನ್ನು ಬರೆದ್ರೆ ನಿಮ್ಗೆ ಫೈನಲ್ ಎಕ್ಸ್ಪ್ರೆಷನ್ ಬರುತ್ತೆ. ಎಕ್ಸ್ ಪ್ಲಸ್ ವೈ, ಎಕ್ಸ್ ಬಾರ್ ಪ್ಲಸ್ ಝೆಡ್ ಬಾರ್, ವೈ ಪ್ಲಸ್ ಝೆಡ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ನಿಮಗೆ ಕೊಟ್ಟಿರೋಂಥ ಕ್ವಶನಲ್ಲಿ ಇವಾಗ ಎ ಬಾರ್ ಪ್ಲಸ್ ಬಿ ಬಾರ್, ಎ ಬಾರ್ ಪ್ಲಸ್
ಬಿ ಬಾರ್ ಪ್ಲಸ್ ಸಿ ಬಾರ್ ಈ ರೀತಿಯಾಗಿ ಒಂದು ಕ್ವಶನ್ನ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಇದನ್ನೇನು ಮಾಡಬೇಕು ನೀವೀಗ, ಇಲ್ಲೇನಿದೆ ಪ್ಲಸ್ ಸಿಂಬಲ್ ಇದೆ, ಪ್ಲಸ್ ಸಿಂಬಲ್ ಅಂದ ತಕ್ಷಣ ಏನು ಆರ್ ಸಿಂಬಲ್ನ ಹಾಕೋತೀರ, ಆರ್ ಸಿಂಬಲ್ನ ಹಾಕ್ಕೊಂಡು ಆರ್ ಗೇಟ್ ಹಾಕ್ಕೊಂಡು ಇನ್ಪುಟ್ನ ಕಳಿಸ್ಬೇಕು. ಇಲ್ಲೇನು ಬೇಕು ನಿಮಗೆ, ಎ ಬಾರ್ ಬೇಕಾಗಿರೋದ್ರಿಂದ ನಾಟ್ ಗೇಟ್ನ ಹಾಕೋತಾ ಇದ್ದೀರಾ. ನಾಟ್ ಗೇಟಿಗೆ ಎ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಔಟ್ಪುಟ್ಟು ಎ ಬಾರ್ ಬರುತ್ತೆ. ಸೊ ಬಿ ಬಾರ್ ಬೇಕು ಅಂತಂದಾಗ ನಾಟ್ ಗೇಟ್ನ ಹಾಕ್ಕೊಂಡು ಬಿ ಕೊಟ್ಟಾಗ ಬಿ ಬಾರ್ ಬರುತ್ತೆ ಇಲ್ಲಿ. ಸೊ ಆರ್ ಯೂಸ್ ಎ ಕೊಟ್ಟಿರೋದ್ರಿಂದ ಎ ನಾಟ್ ಆಗಿ ಬಂದಿರೋದ್ರಿಂದ ಎ ಬಾರ್ ಬಂತು. ಸೊ ಇಲ್ಲಿ ಆರ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಪ್ಲಸ್ನ ತೊಗೊಂಡ್ವಿ. ಬಿನ ನಾಟ್ ಗೇಟಲ್ಲಿ ಬಿನ ಇನ್ಪುಟ್ ಆಗಿ ಕಳಿಸಿದ್ದೀವಿ, ಔಟ್ಪುಟ್ ಏನು ಬಂತು, ಬಿ ಬಾರ್ ಬಂತು. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನಿದೆ, ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಇದೆ. ಅಗೇನ್ ಆರ್ ಗೇಟ್ನ ಡ್ರಾ ಮಾಡ್ಕೋತಾ ಇದ್ದೀನಿ, ಆರ್ ಸಿಂಬಲ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಎ ಬಾರ್ ಬೇಕು ನನಗೆ, ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ನಾಟ್ ಗೇಟ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಎ ಕೊಟ್ಟಾಗ ನನಗೆ ಏನು ಔಟ್ಪುಟ್ ಬರುತ್ತೆ, ಎ ಬಾರ್ ಬಂತು. ನೆಕ್ಸ್ಟು ಬಿ ಬಾರ್ ಬೇಕು. ಸೊ ಅಗೇನ್ ಇಲ್ಲಿ ನಾಟ್ ಗೇಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಇನ್ಪುಟಾಗಿ ಬಿ ಕೊಡ್ತಾ ಇದ್ದೀನಿ, ಔಟ್ಪುಟ್ಟು ಒಂದು ನಿಮಿಷ, ಔಟ್ಪುಟ್ಟು ಇಲ್ಲಿ ಫಸ್ಟ್ ತೋರಿಸ್ತೀನಿ, ಬಿ ಬಾರ್ ಬಂತು. ನೆಕ್ಸ್ಟ್ ಏನು, ಸಿ ಬಾರ್, ನಾಟ್ ಗೇಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಔಟ್ಪುಟ್ಟು ಸಿ ಕೊಟ್ಟಿದ್ದೀನಿ, ಇನ್ಪುಟ್ಟು ಸಿ ಕೊಟ್ಟಿದ್ದೀನಿ, ಔಟ್ಪುಟ್ಟು ಸಿ ಬಾರ್ ಬಂತು. ಸೊ ಇಲ್ಲಿ ನೋಡಿ, ಎಗೆ ಎ ಬಾರ್, ಬಿಗೆ ಬಿ ಬಾರ್, ಸಿಗೆ ಸಿ ಬಾರ್, ಆರ್ ಇರೋದ್ರಿಂದ ಮಧ್ಯದಲ್ಲಿ ಪ್ಲಸ್ ಹಾಕೋತಾ ಇದ್ದೀನಿ ಕೊಟ್ಟಿರೋ ಅಂಥ ಈ ಇಕ್ವೇಷನ್ದು. ಇವಾಗ ಏನು ಮಾಡಬೇಕು, ಮಧ್ಯದಲ್ಲಿ ಏನೂ ಇಲ್ಲ ಅಂತಂದರೆ ಡಾಟ್ ಇದೆ ಅಂತ ಅರ್ಥ. ಡಾಟ್ ಅಂದರೆ ಏನು, ಆ್ಯಂಡ್, ಇವೆರಡೂ ಕೂಡ ಆ್ಯಂಡ್ಗೆ ಕನೆಕ್ಟ್ ಮಾಡಬೇಕು. ಸೊ ಆ್ಯಂಡಲ್ಲಿ ಲಾಸ್ಟ್ ಲೆಟರ್ ಡಿ ಇದೆ, ಅದಕ್ಕೆ ಡಿನ ಡ್ರಾ ಮಾಡ್ಕೋತಾ ಇದ್ದೀನಿ. ಇದೇನಾಯಿತು, ಆ್ಯಂಡ್ ಆಯಿತು. ಔಟ್ಪುಟ್ ಏನು ಕೊಟ್ಟಿರೋಂಥ ಕ್ವಶನಲ್ಲಿ ಫೈನಲ್ ಏನಿರುತ್ತೆ ಅದನ್ನು ಬರ್ಕೋಬೇಕು. ಎ ಬಾರ್ ಪ್ಲಸ್ ಬಿ ಬಾರ್ ಬ್ರಾಕೆಟ್ ಹಾಕ್ಕೊಂಡು ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್. ಐ ಹೋಪ್ ಇದು ಬಾರ್ದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಇದನ್ನು ಹೋಮ್ವರ್ಕ್ ಕ್ವಶನ್ ಆಗಿ ತೊಗೊಳ್ಳಿ, ನನಗೆ ನನಗೆ ಏನು ಆನ್ಸರ್ ಬಂತು ಅಂತ ತಿಳಿಸಿ. ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಎ ಸಿ. ಸೊ ಕಮೆಂಟ್ ಸೆಕ್ಷನಲ್ಲಾರು ತಿಳಿಸಿ, ನೀವು ಬರ್ದಿರೋ ಅಂಥದ್ದನ್ನು, ಸಾಲ್ವ್ ಮಾಡಿರೋ ಅಂಥದ್ದನ್ನು ಫೋಟೋ ತೆಗೆದು ನನಗೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದರೂ ಸೆಂಡ್ ಮಾಡಿ, ನಾನು ಚೆಕ್ ಮಾಡಿ ನಿಮ್ಮ ಆನ್ಸರ್ಸ್ನ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ಹೇಳ್ತೀನಿ. ಇನ್ನೊಮ್ಮೆ ನೋಡಿ, ಡ್ರಾ ದ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ದ ಗಿವನ್ ಎಕ್ಸ್ಪ್ರೆಷನ್ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಎ ಸಿ. ಓಕೆ, ನೆಕ್ಸ್ಟ್ ನಾವೀಗ ಯೂನಿವರ್ಸಲ್ ಗೇಟ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಯೂನಿವರ್ಸಲ್ ಕಾನ್ಸೆಪ್ಟಲ್ಲಿ ನಮಗೆ ಎರಡನ್ನ ನಾವು ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ನ್ಯಾಂಡ್ ಗೇಟ್ ಮತ್ತು ನಾರ್ ಗೇಟ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಏನಕ್ಕೆ ನ್ಯಾಂಡ್ ಮತ್ತು ನಾರ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ? ಸೊ ಇದು ಈ ಒಂದು ಟಾಪಿಕ್ ಮೇಲೆ ನಿಮಗೆ 3 ಮಾರ್ಕ್ಸ್ದು ಕ್ವಶನ್ ಬರೆಯೋ ಸಾಧ್ಯತೆ ಕೂಡ ಇರುತ್ತೆ, ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ. ಸೊ ಯೂನಿವರ್ಸಲ್ ಗೇಟ್ ಈಸ್ ಎ ಗೇಟ್ ಯೂಸಿಂಗ್ ವಿಚ್ ಆಲ್ ದ ಬೇಸಿಕ್ ಗೇಟ್ಸ್ ಕ್ಯಾನ್ ಬಿ ಡಿಸೈನ್. ಈ ಯೂನಿವರ್ಸಲ್ ಗೇಟ್ನ ಯೂಸ್ ಮಾಡಿಕೊಂಡು, ಈ ನ್ಯಾಂಡ್ ಗೇಟ್ನ ಯೂಸ್ ಮಾಡಿಕೊಂಡು ನಾವು ಆ್ಯಂಡ್ ಗೇಟ್ ಆಗಿರ್ಬೋದು, ನಾಟ್ ಗೇಟ್ ಆಗಿರ್ಬೋದು, ಆರ್ ಗೇಟ್ ಆಗಿರ್ಬೋದು ಡಿಸೈನ್ ಮಾಡ್ತೀವಿ. ಸೊ ನಾರ್ ಗೇಟ್ನ ಯೂಸ್ ಮಾಡ್ಕೊಂಡು ಅಗೇನ್ ನ್ಯಾಂಡ್, ಆರ್, ನಾಟ್ ಮೂರನ್ನು ಕೂಡ ಡಿಸೈನ್ ಮಾಡ್ತೀವಿ. ಸೊ ಈ ಒಂದು ವಿಷಯಕ್ಕೆ ನಾವು ನ್ಯಾಂಡ್ ಮತ್ತು ನಾರ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಒನ್ಸ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಯೂನಿವರ್ಸಲ್ ಗೇಟ್ಸ್ ಆರ್ ಗೇಟ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಇಂಪ್ಲಿಮೆಂಟ್ ಆಲ್ ಅದರ್ ಗೇಟ್ಸ್. ಯಾವ್ದ್ಯಾವುದು, ನ್ಯಾಂಡ್ ಆರ್ ನಾಟ್ ಗೇಟ್ಸ್ ಆರ್ ಸಫಿಷಿಯೆಂಟ್ ಟು ಇಂಪ್ಲಿಮೆಂಟ್ ಎನಿ ಡಿಜಿಟಲ್ ಸಿಸ್ಟಮ್. ಇಫ್ ವಿ ಕ್ಯಾನ್ ಕನ್ವರ್ಟ್ ನ್ಯಾಂಡ್ or NOR to basic gates, we can say that NAND or NOR are universal because any circuit can be implemented by NAND and NOR gate alone. ಸೊ NAND ಗೇಟ್ ಮತ್ತು NOR ಗೇಟ್ನ ಯೂಸ್ ಮಾಡಿಕೊಂಡು ಎನಿ ಬೇಸಿಕ್ ಗೇಟ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಥವಾ ಡಿಸೈನ್ ಮಾಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ನಾವು NAND ಮತ್ತು NORನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಸೊ ಟು ಪ್ರೂವ್ ದಟ್ NAND or NOR gate ಆಸ್ ಅ ಯೂನಿವರ್ಸಲ್ ವಿ ಹ್ಯಾವ್ ಟು ಕನ್ವರ್ಟ್. ಏನಾಗಿ ಕನ್ವರ್ಟ್ ಮಾಡಬೇಕು, ಇವಾಗ ನ್ಯಾಂಡ್ ಮತ್ತು ನ್ಯಾಂಡ್ನ ನಾವು ಏನಾಗಿ ಕನ್ವರ್ಟ್ ಮಾಡ್ತೀವಿ, ಆ್ಯಂಡಾಗಿ ಕನ್ವರ್ಟ್ ಮಾಡಬೇಕು, ಆರ್ ಆಗಿ ಕನ್ವರ್ಟ್ ಮಾಡಬೇಕು, ನಾಟ್ ಗೇಟ್ ಆಗಿ ಕನ್ವರ್ಟ್ ಮಾಡಬೇಕು. ಈ ಮೂರನ್ನು ನಾವು ಪ್ರೂವ್ ಮಾಡಿದರೆ ಸೊ ನ್ಯಾಂಡ್ ಗೇಟ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಅಗೇನ್ ಈ ನಾರ್ ಗೇಟಲ್ಲೂ ಕೂಡ ನಾವು ಆ್ಯಂಡ್ ಗೇಟ್ನ ಪ್ರೂವ್ ಮಾಡಬೇಕು, ಆರ್ ಗೇಟ್ನ ಪ್ರೂವ್ ಮಾಡಬೇಕು, ನಾಟ್ ಗೇಟ್ನ ಪ್ರೂವ್ ಮಾಡಬೇಕು. ಈ ಮೂರು ಕೂಡ ಪ್ರೂವ್ ಮಾಡಿದರೆ ನಾವು ನಾರ್ ಗೇಟ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್
ನ್ಯಾಂಡನ್ನು ಹೇಗೆ ಯಾವ ರೀತಿಯಾಗಿ ಆ್ಯಂಡಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಸೊ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಯಾವ ರೀತಿಯಾಗಿ ಕ್ವಶನ್ನು, ರಿಯಲೈಸ್ ದ ಬೇಸಿಕ್ ಗೇಟ್ಸ್ ಬೈ ಯೂಸಿಂಗ್ ನ್ಯಾಂಡ್ ಗೇಟ್ ಅಂತ. ಬೇಸಿಕ್ ಗೇಟ್ಸ್ ಅಂತ ಅಂದ್ರೆ ಏನು, ನ್ಯಾಂಡ್ ಆರ್ ನಾಟ್ನ ನೀವು ಕನ್ವರ್ಟ್ ಮಾಡಬೇಕು ವಿತ್ ಹೆಲ್ಪ್ ಆಫ್ ನ್ಯಾಂಡ್ ಗೇಟು. ಸೊ ಅಷ್ಟು 3 ಬರೆದಾಗ ನೀವು ಕಂಪ್ಲೀಟಾಗಿ 3 ಮಾರ್ಕ್ಸ್ ಸಿಗುತ್ತೆ. ಸೊ ಈ ಒಂದು ಕ್ವಶನ್ನಿಗೆ ಈಗ ನಾನು ಏನು ಹೇಳ್ಕೊಡ್ತೀನಲ್ಲ ಅದನ್ನು ಬರಿಬೇಕಾಗತ್ತೆ. ಸೊ ಇಲ್ಲಿ ನ್ಯಾಂಡ್ ಆಪರೇಷನ್ ಯೂಸಿಂಗ್ ನ್ಯಾಂಡ್, ಓಕೆನಾ. ವಿ ನೋ ದಟ್ ನ್ಯಾಂಡ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್. ನಮಗೆ ಗೊತ್ತು ನ್ಯಾಂಡ್ ಅನ್ನೋದು ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್. ಸೊ ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್ ಅಂತ. ಸೊ ಇವಾಗ ಆ್ಯಂಡ್ ಗೇಟ್ ಅಂದರೆ ನಾವೀಗೇನು ತೊಗೋತೀವಿ, A.B ಅಂತ ತೊಗೋತೀವಿ. ಸೊ ಇದ್ರ ಕಾಂಪ್ಲಿಮೆಂಟ್ ಅಂತಂದರೆ ಓಲ್ ಬಾರ್ ಹಾಕಿದಾಗ ಇದೇನಾಯಿತು, ನಮಗಿದು ನ್ಯಾಂಡ್ ಗೇಟ್ ಆಯಿತು. ಇದೇನಾಯ್ತು, ಇದು ನಮಗೆ ನ್ಯಾಂಡ್ ಗೇಟ್ ಆಯಿತು. ಅದನ್ನೇ ಹೇಳ್ತಾ ಇರೋದು, ನ್ಯಾಂಡ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್. ದಟ್ ಮೀನ್ಸ್ ನ್ಯಾಂಡ್ ಗೇಟ್ ಕನೆಕ್ಟೆಡ್ ಟು ದ ನಾಟ್ ಬಿಕಮ್ಸ್ ಆ್ಯಂಡ್. ಇನ್ನೊಂದು ನ್ಯಾಂಡ್ ಅಂತ ಅಂದರೆ ನ್ಯಾಂಡ್ ಹೇಗೆ ಕೊಡುತ್ತೆ, ನಾಟ್ ಪ್ಲಸ್ ಆ್ಯಂಡ್ ಇವೆರಡೂ ಜಾಯಿನ್ ಮಾಡಿದರೆ, ನಾಟ್ ಪ್ಲಸ್ ಆ್ಯಂಡ್ ಜಾಯಿನ್ ಮಾಡಿದರೆ ನಮಗೆ ನ್ಯಾಂಡ್ ಗೇಟು, ನಾಟ್ ಪ್ಲಸ್ ಆ್ಯಂಡ್ ಎರಡನ್ನೂ ಜಾಯಿನ್ ಮಾಡಿದರೆ ನಮಗೆ ನ್ಯಾಂಡ್ ಗೇಟ್ ಸಿಗುತ್ತೆ. ಸೊ ಇವಾಗ ನಾವು ಯಾವ ರೀತಿಯಾಗಿ ಡಯಾಗ್ರಾಮ್ನ ಡ್ರಾ ಮಾಡಬೇಕು, ಸಿಂಬಲ್ನ ಡ್ರಾ ಮಾಡಬೇಕು, ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ. ಇಲ್ಲಿ ನಾನು ಹೇಳಿದೆ ನ್ಯಾಂಡ್ ಅಂದರೆ ನಾಟ್ ಪ್ಲಸ್ ಆ್ಯಂಡ್ ಅಂತ ತೊಗೋತೀವಿ. ಸೊ ಆ್ಯಂಡಲ್ಲಿ ಡಿ ಸಿಂಬಲ್ನ ತೊಗೋತೀವಿ, ನಾಟಲ್ಲಿ ಬಬಲ್ನ ತೊಗೋತೀವಿ. ಇವಾಗ 2 ಇನ್ಪುಟ್ನ ಕಳಿಸ್ತೀವಿ. ಮಿನಿಮಮ್ 2 ಇನ್ಪುಟ್ಸ್, ಮ್ಯಾಕ್ಸಿಮಮ್ ಎಷ್ಟಾದರೂ ಇನ್ಪುಟ್ಸ್ನ ಕಳಿಸ್ತೀವಿ. ಸೊ ಇಲ್ಲಿ A.B ಅಂತ ತೊಗೋತಿದ್ದೀವಿ. ಔಟ್ಪುಟ್ ಏನು ಬಂತು ನಮಗೆ, ನ್ಯಾಂಡು A.B ಓಲ್ ಬಾರ್. ಇದೇನಿದು ನ್ಯಾಂಡ್ ಗೇಟ್ ಆಯಿತು. ಸೊ ಇವಾಗ ನಾವೇನು ಮಾಡ್ತೀವಿ, ಈ ನ್ಯಾಂಡ್ ಗೇಟ್ನೇ 2 ಸಲ ಇನ್ಪುಟ್ ಆಗಿ ಕಳಿಸ್ತೀವಿ. ಯಾಕಂತ ಅಂದರೆ ನ್ಯಾಂಡ್ ಗೇಟಲ್ಲಿ ನಾವು ಮಿನಿಮಮ್ 2 ಇನ್ಪುಟ್ಸ್ನ ಕಳಿಸ್ಲೇಬೇಕು, ಓಕೆನಾ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನೇ ನಾನು 2 ಸಲ ಕಳಿಸ್ತೀನಿ, 2 ಇನ್ಪುಟ್ನ ಕಳಿಸ್ತೀನಿ. ಓಕೆ, ಅಗೇನ್ ಎಲ್ಲಿಗೆ, ನ್ಯಾಂಡ್ ಗೇಟಲ್ಲಿ ಆ್ಯಂಡಿಂದ ಡಿ, ನಾಟಿಂದ ಬಬಲ್ ಹಾಕೊಂಡ್ರೆ ಇದೇನಾಯಿತು ನಮಗೆ ನ್ಯಾಂಡ್ ಆಯಿತು. ಸೊ ಇದನ್ನು ಬಂದಿರೋ ಅಂಥ ಇನ್ಪುಟ್ನ 2 ಸಲ ಕಳಿಸ್ತಾ ಇರೋದ್ರಿಂದ ಸೊ ಔಟ್ಪುಟ್ ಇವಾಗ ನಮ್ಗೆ ಏನು ಬರುತ್ತೆ, A.B ಬಾರ್ ಓಲ್ ಬಾರ್ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ನಮಗೆ, ಇಲ್ಲಿ ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ, ಈ ಡಾಟ್ ಇರೋದನ್ನ ಪ್ಲಸ್ ಮಾಡಿ ಆಮೇಲೆ ಕಾಂಪ್ಲಿಮೆಂಟ್ ಇರೋದನ್ನು ಇಂಡಿವಿಜುವಲ್ ಆಗಿ ಕೊಡಬೇಕು ಅಂತ ಹೇಳುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾವು ಇದನ್ನು ಮಾಡೋದಕ್ಕಿಂತ ಮುಂಚೆ ನಮಗಿಲ್ಲಿ ಡಬಲ್ ಕಾಂಪ್ಲಿಮೆಂಟ್ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ಡಬಲ್ ಕಾಂಪ್ಲಿಮೆಂಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಯಿತು ಅಂದರೆ ಏನು ಬಂತು, A.B ಬಂತು. A.B ಅಂತಂದರೆ ಯಾವುದು, ಆ್ಯಂಡ್ ಗೇಟ್ದು ಸಿಂಬಲ್ಲು. ಇಲ್ಲಿ ನೋಡಿ, ನಾವು ನ್ಯಾಂಡ್ ಗೇಟ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಗೇಟ್ನ ಡಿರೈವ್ ಮಾಡಿದ್ವಿ ಅಥವಾ ಡಿಸೈನ್ ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ನಾವು ಯೂನಿವರ್ಸಲ್ ಗೇಟ್ ಅಂತ ಪ್ರೂವ್ ಮಾಡಿದ್ದು. ಯಾವುದಾಯಿತು, ಆ್ಯಂಡಿಗಾಯಿತು. ಇದೇ ರೀತಿ ನಾವು ಆರ್ ಗೇಟ್ಗೂ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಆಪ್ರೇಷನ್ ಯಾವುದು, ಆರ್ ಗೇಟ್. ನ್ಯಾಂಡ್ ಗೇಟ್ ಬೈ ಯೂಸಿಂಗ್ ದ ಆರ್ ಗೇಟ್. ಇವಾಗ ಏನು ಮಾಡೋದು, ಇವಾಗಲೂ ಕೂಡ ನಾವು ಇನ್ಪುಟ್ನ ಕಳಿಸ್ಬೇಕು, ಮಿನಿಮಮ್ 2 ಇನ್ಪುಟ್ನ ಕಳಿಸ್ಬೇಕು. ಸೊ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಎ ಅನ್ನೋ ಇನ್ಪುಟ್ನ ನಾನು 2 ಸಲ ಕಳಿಸ್ತಾ ಇದ್ದೀನಿ. ಸೊ ಎ ಅನ್ನೋ ಇನ್ಪುಟ್ನ ನಾನು 2 ಸಲ ಕಳಿಸ್ತೀನಿ. ಯಾವುದಕ್ಕೆ, ನ್ಯಾಂಡ್ ಗೇಟಿಗೆ. ಇವಾಗ ನಿಮಗೆ ನ್ಯಾಂಡ್ ಗೇಟ್ ಬರೆಯೋದು ಯಾವ ರೀತಿ ಅಂತ ಗೊತ್ತಲ್ವಾ, NAND ನ್ಯಾಂಡ್ ಗೇಟ್. ಇವಾಗ ಇದು ಯಾವುದು, ಇದು ಎ ಇನ್ಪುಟ್ಟು. ಅದೇ ರೀತಿ ಬಿ ಇನ್ಪುಟ್ನು ಕೂಡ ನಾನು ಕಳಿಸ್ತಾ ಇದ್ದೀನಿ. ಅದೇ ರೀತಿ ನಾನು ಬಿ ಇನ್ಪುಟ್ನ ಕಳಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೋಡಿ ಏನಾಯಿತು, ನಮಗೆ ಇದು ಎ ಇರೋದು 2 ಸಲ ಕಳಿಸ್ತಾ ಇರೋದು ನ್ಯಾಂಡ್ಗೆ, ಇದೇನಾಯಿತು, A ಬಾರ್ ಆಯಿತು, ಇದು B ಬಾರ್ ಆಯಿತು. ನೆಕ್ಸ್ಟ್ ಅಗೇನ್ ಇವಾಗ ನಾನು ನ್ಯಾಂಡ್ಗೆ ಆಗ್ತಾ ಇರೋದ್ರಿಂದ ನ್ಯಾಂಡ್ ಗೇಟಿಗೆ ಆಗ್ತಾ ಇದ್ದೀನಿ ನಾನು. ಅಗೇನ್ ಇವೆರಡು A ಬಾರ್ B ಬಾರ್ ಇನ್ಪುಟ್ನ ನ್ಯಾಂಡ್ ಗೇಟಿಗೆ ಕಳಿಸ್ತಾ ಇದ್ದೀನಿ. ಇವಾಗ ನನಗೇನು ಬಂತು ಇಲ್ಲಿ, A ಬಾರ್ ಡಾಟ್ B ಬಾರ್ ಓಲ್ ಬಾರ್ ಬಂತು. ಇವಾಗ ಡಿ ಮಾರ್ಗನ್ಸ್ ಥಿಯರಮ್ನ ಅಪ್ಲೈ ಮಾಡೋಣ. ಸೊ ಈ ಡಾಟ್ ಇರೋದು ಪ್ಲಸ್ ಆಗುತ್ತೆ, ಈ ಒಂದು ಓಲ್ ಬಾರ್ ಇರೋದು, ಈ ಒಂದು ಕಾಂಪ್ಲಿಮೆಂಟ್ ಇರೋದು ಇಂಡಿವಿಜುವಲ್ಗೆ ಹಾಕಬೇಕಾಗತ್ತೆ. ಸೊ A ಬಾರ್ ಡಾಟ್ ಇರೋದು ಪ್ಲಸ್ ಆಯಿತು, B ಬಾರ್.
ಸೊ ಇದು ಕ್ಯಾನ್ಸಲ್ ಆಯಿತು. ಏನು ಬಂತು? ಎ ಪ್ಲಸ್ ಬಿ ಬಂತು. ಸೊ ಎ ಪ್ಲಸ್ ಬಿ ಯಾವುದ್ರದ್ದು ಇದು ಈಕ್ವೇಷನ್ನು ಆರ್ ಗೇಟ್. ಸೊ ನೋಡಿ, ನ್ಯಾಂಡಿಂದ ನಾವು ನ್ಯಾಂಡಿಂದ ಆರ್ ಗೇಟಿಗೂ ಕೂಡ ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಯಾವುದು? ನಾಟ್ ಗೇಟ್. ಸೊ ನಾಟ್ ಗೇಟ್ನ ಈಸಿಯಾಗಿ ಮಾಡ್ಬೋದು. ಸೊ ಒಂದು ಇನ್ಪುಟ್ನ ಕಳಿಸ್ತೀರಾ, ಇಲ್ಲಿ ನಾಟ್ ಗೇಟಲ್ಲಿ ಒಂದೇ ಇನ್ಪುಟ್ನ ಕಳಿಸೋದು. ಯಾವುದು ಯೂನಿವರ್ಸಲ್ ಪ್ರೂವ್ ಮಾಡೋದಕ್ಕೆ ಮಾಡ್ತಾ ಇರೋದು ನೀವು? ನ್ಯಾಂಡ್ ಗೇಟ್. ಹಾಗಾಗಿ ಆ್ಯಂಡಿಂದ ಡಿ ಸಿಂಬಲ್ನ ತೊಗೊಂಡು ನಾಟಿಂದ ಬಬಲ್ನ ತೊಗೋತಾ ಇದ್ದೀರಾ. ಇದು ನ್ಯಾಂಡ್ ಆಯಿತು. ಸೊ ಎನ ಇನ್ಪುಟ್ಟಾಗಿ ಕಳಿಸ್ತಾ ಇದ್ದೀರಾ, ಎ ಬಾರು ಔಟ್ಪುಟ್ಟಾಗಿ ಬಂತು. ಇದು ನಾಟ್ ಗೇಟ್. ಆ್ಯಂಡ್ನ ಯೂಸ್ ಮಾಡಿಕೊಂಡು ನೀವು ಬೇಸಿಕ್ ಗೇಟ್ಸ್ನ ಡಿರೈವ್ ಮಾಡಿದ್ರಿ. ಯಾವುದ್ಯಾವುದು? ಆ್ಯಂಡ್ನ, ಆರ್ ಮತ್ತು ನಾಟ್ ಮೂರನ್ನು ಕೂಡ ಡಿರೈವ್ ಮಾಡಿದರೆ ಇಷ್ಟನ್ನ ಬರೆದ್ರೆ ನಿಮಗೆ 3 ಮಾರ್ಕ್ಸು ಕೊಡ್ತಾರೆ. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಕ್ವಶನ್ ನಿಮ್ಗಿರುತ್ತೆ, ಈಗಿರುತ್ತೆ: ಡ್ರಾ ಎ ಲಾಜಿಕ್ ಗೇಟ್ ಡಯಾಗ್ರಾಮ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಆರ್ ಆ್ಯಂಡ್ ನಾಟ್ ಗೇಟ್ ಯೂಸಿಂಗ್ ಅ ನ್ಯಾಂಡ್ ಗೇಟ್ ಓನ್ಲಿ. ಅಥವಾ ಇನ್ನೊಂದು ಥರನೂ ಕೇಳ್ಬೋದು: ಪ್ರೂವ್ ನಾಂಡ್ ಗೇಟ್ ಈಸ್ ಎ ಯೂನಿವರ್ಸಲ್ ಗೇಟ್. ಏನು ಹೇಳಿ? ಪ್ರೂವ್ ನಾಂಡ್ ಗೇಟ್ ಈಸ್ ಎ ಯೂನಿವರ್ಸಲ್ ಗೇಟ್ ಅಂತ ಅಂದಾಗ ಇಷ್ಟನ್ನು ಕಂಪ್ಲೀಟಾಗಿ ಬರಿಬೇಕಾಗತ್ತೆ. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿ ನಾವು ನಾರ್ ಕೂಡ ಯೂನಿವರ್ಸಲ್ ಗೇಟ್ ಅಂತ ಪ್ರೂವ್ ಮಾಡೋಣ. ಕ್ವಶನ್ನು ನಿಮಗೆ ಈ ರೀತಿಯಾಗಿ ಕೇಳ್ಬೋದು: ಪ್ರೂವ್ ದಟ್ ನಾರ್ ಗೇಟ್ ಈಸ್ ಅ ಯೂನಿವರ್ಸಲ್ ಗೇಟ್, ಅಥವಾ ರಿಯಲೈಸ್ ಲಾಜಿಕಲ್ ಆರ್ ಆ್ಯಂಡ್ ನಾಟ್ ಗೇಟ್ ಯೂಸಿಂಗ್ ದ ನಾರ್ ಗೇಟ್, ಡ್ರಾ ದ ಲಾಜಿಕ್ ಗೇಟ್ diagram to implement and or not gate using the NOR gate. ಸೊ ಇಂಪಾರ್ಟೆಂಟು 3 ಮಾರ್ಕ್ಸು. ನ್ಯಾಂಡ್ ಗೇಟ್ ಆದರೂ ಕೇಳ್ಬೋದು, ಇದಾದರೂ ಕೇಳ್ಬೋದು. ಸೊ ಕ್ವಶನಲ್ಲಿ ಯಾವುದನ್ನು ಯೂಸ್ ಮಾಡಿಕೊಂಡು ಯಾವುದನ್ನು ಕೇಳ್ತಾ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಸಿಯಾಗಿ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ಚಾಪ್ಟರ್ಗೆ ಜಸ್ಟ್ 4 ಮಾರ್ಕ್ಸ್ ಇರೋದಷ್ಟೇ. ಒನ್ ಕ್ವಶನ್ನು MCQಸಿಂದ 1 ಕ್ವಶನ್ ಬರುತ್ತೆ, ಹಾಗೆ 3 ಮಾರ್ಕ್ಸಿಂದ 1 ಕ್ವಶನ್ ಬರುತ್ತೆ. ಸೊ ಇವಾಗ ಫಸ್ಟು ನಾವು ನೋಡ್ತಾ ಹೋಗೋಣ. ಇವಾಗ ನಿಮಗೆ ನಾರ್ ಗೇಟು ಸಿಂಬಲ್ಲು ಗೊತ್ತಿದೆ. ನಾರ್ ಗೇಟ್ ಸಿಂಬಲ್ ಯಾವ ರೀತಿಯಾಗಿ ಬರ್ಕೋತೀರಾ? ಈ ರೀತಿಯಾಗಿ 2 ಇನ್ಪುಟ್ನ ಕಳಿಸ್ತೀರಾ. ಎ ಮತ್ತು ಬಿನ 2 ಇನ್ಪುಟ್ಟಾಗಿ ಕಳಿಸ್ತೀರಾ. ಈ ರೀತಿಯಾಗಿ ಒಂದು ಸಿಂಬಲ್ನ ಹಾಕೋತೀರಾ. ಆರ್ ಗೇಟಿಂದ ಈ ರೀತಿಯಾಗಿ ಸಿಂಬಲ್ಲು, ನಾಟ್ ಗೇಟಿಂದ ಬಬಲ್ನ ತೊಗೋತೀರಾ. ಇದೇನಾಯಿತು? ನಿಮಗೆ ನಾರ್ ಗೇಟ್ ಆಯಿತು. ಔಟ್ಪುಟ್ಟಲ್ಲಿ ಏನು ಎಕ್ಸ್ಪ್ರೆಷನ್ ಬರುತ್ತೆ? ಎ ಪ್ಲಸ್ ಬಿ ಬರುತ್ತೆ. ಸೊ ನಾನು ಏನು ಹೇಳಿದೆ ನಿಮಗೆ, ರೈಟ್ ಸೈಡಲ್ಲಿ ಫಸ್ಟು ನೀವು ಬರ್ಕೋಬೇಕು. ಏನಂತ? ಡಾಟ್ ಇದ್ದರೆ, ಸೊ ಪ್ಲಸ್ ಇದ್ದರೆ ಆರ್ ಅಂತ ತೊಗೋತೀರಾ, ಡಾಟ್ ಇದ್ದರೆ ಆ್ಯಂಡ್ ಅಂತ ತೊಗೋತೀರಾ. ಇದನ್ನು ಫಸ್ಟು ಸೈಡಲ್ಲಿ ಬರ್ಕೋಬೇಕು. ಸೊ ಇದೇನಿದು ನಿಮಗೆ ನಾರ್ ಗೇಟ್ದು ಸಿಂಬಲ್ ಅಂತಲೇ ಹೇಳ್ಬೋದು. ನಾರ್ ಗೇಟ್ದು ಲಾಜಿಕಲ್ ಸಿಂಬಲ್ ಅಥವಾ ಲಾಜಿಕಲ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ಇವಾಗ ನೀವು ಡ್ರಾ ಮಾಡಬೇಕಾಗತ್ತೆ. ಫಸ್ಟ್ ಯಾವುದು? ಆರ್ ಗೇಟ್ನ ನೋಡ್ತಾ ಹೋಗೋಣ. ಫಸ್ಟು ಆರ್ ಗೇಟ್ನ ನೋಡ್ತಾ ಹೋದರೆ, ಸೊ ಆರ್ ಗೇಟಿಗೆ ಏನು ಮಾಡ್ತೀರಾ? ಮಿನಿಮಮ್ 2 ಇನ್ಪುಟ್ನ ಕಳಿಸ್ತೀರಾ. ಎ ಬಿ ಇನ್ಪುಟ್ನ ಕಳಿಸ್ತೀರಾ. ಸೊ ಇವಾಗ ನಾರ್ ಗೇಟ್ ಡಯಾಗ್ರಾಮ್ ನಿಮಗೆ ಗೊತ್ತು. ಈ ರೀತಿಯಾಗಿ ಆರಿಂದ ಈ ರೀತಿಯಾಗಿ ಒಂದು ಸಿಂಬಲ್ ತೊಗೊಂಡು ಬಬಲ್ ಹಾಕ್ತೀರಾ. ಇದೇನಾಯಿತು? ನಿಮಗೆ ನಾರ್ ಗೇಟ್ ಆಯಿತು. ಔಟ್ಪುಟ್ಟಲ್ಲಿ ಏನು ಬರುತ್ತೆ? ಎ ಪ್ಲಸ್ ಬಿ ಹೋಲ್ ಬಾರ್ ಬರುತ್ತೆ. ಈ ಎ ಪ್ಲಸ್ ಬಿ ಹೋಲ್ ಬಾರ್ನ ಅಗೇನ್ 2 ಟೈಮ್ಸ್ ಆಗಿ ಇನ್ಪುಟ್ಟಾಗಿ ಕಳಿಸ್ತೀರಾ. ಏನು? 2 ಟೈಮ್ ಇನ್ಪುಟ್ಟಾಗಿ ಕಳಿಸ್ತೀರಾ. ಎ ಪ್ಲಸ್ ಬಿ ಹೋಲ್ ಬಾರ್, ಎ ಪ್ಲಸ್ ಬಿ ಹೋಲ್ ಬಾರ್ 2 ಟೈಮ್ಸ್ ಇನ್ಪುಟ್ಟಾಗಿ ಯಾವುದಕ್ಕೆ ಕಳಿಸ್ತೀರಾ? ಅಗೇನ್ ಇಲ್ಲಿ ನಾರ್ ಗೇಟಿಗೆ ಕಳಿಸ್ತೀರಾ. ಸೊ ನಾರ್ ಗೇಟಿಗೆ ಕಳಿಸಿದಾಗ ಔಟ್ಪುಟ್ ಏನು ಬರುತ್ತೆ ನಿಮಗೆ? ಇಲ್ಲಿ ನೋಡಿ, 2ನ ಕಳಿಸ್ತಾ ಇರೋದು. ಎ ಪ್ಲಸ್ ಬಿ ಹೋಲ್ ಬಾರ್ ಅಗೇನ್ 1 ಬಾರ್ ಬರುತ್ತೆ. ಸೊ ಇವಾಗ ಇಲ್ಲಿ ಏನಾಯಿತು? ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಯಿತು. ಔಟ್ಪುಟ್ ನಿಮ್ಗೆ ಏನು ಬಂತು? ಎ ಪ್ಲಸ್ ಬಿ ಅಂತ ಬಂತು. ಎ ಪ್ಲಸ್ ಬಿ ಪ್ಲಸ್ ಇದೆ, ಪ್ಲಸ್ ಅಂದ ತಕ್ಷಣ ಇದೇನಾಯಿತು? ಆರ್ ಗೇಟ್. ವಿತ್ ದ ಹೆಲ್ಪ್ ಆಫ್ ದ ನಾರ್ ಗೇಟ್ ವಿ ಕ್ಯಾನ್ ಕನ್ವರ್ಟೆಡ್ ಇನ್ ಟು ದ ಆರ್ ಗೇಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದೇ ರೀತಿ ನಾವು ನ್ಯಾಂಡಿಗೂ ಕೂಡ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇವಾಗ 2 ಇನ್ಪುಟ್ನ ಕಳಿಸ್ಬೇಕು. ಸೊ ನಾನು ಏನೇ 2 ಸಲ ಕಳಿಸ್ತಾ ಇದ್ದೀನಿ. ಯಾವುದಕ್ಕೆ? ಆರ್ ಗೇಟಿಗೆ ನಾರ್ ಗೇಟಿಗೆ ನಾನು ಏನೇ 2 ಸಲ ಕಳಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ಎ ಇನ್ಪುಟ್, ಇಲ್ಲೊಂದು ಎ ಇನ್ಪುಟ್ಟು. ನನಗೆ ಔಟ್ಪುಟ್ ಏನು ಬಂತು? ಎ ಬಾರ್ ಬಂತು. ಅದೇ ರೀತಿ ನಾನು ಬಿ ಇನ್ಪುಟ್ನು ಕೂಡ 2 ಟೈಮ್ಸು ನಾರ್ ಗೇಟಿಗೆ ಕಳಿಸ್ತಾ ಇದ್ದೀನಿ. ಸೊ ಔಟ್ಪುಟ್ ಏನು ಬಂತು? ನನಗೆ ಬಿ ಬಾರ್ ಬಂತು. ಇವೆರಡನ್ನೂ ಕೂಡ ಇವಾಗ ಅಗೇನ್ ನಾರ್ ಗೇಟಿಗೆ ಕಳಿಸ್ತಾ ಇದ್ದೀನಿ. ಸೊ ನಾರ್ ಗೇಟಿಗೆ ಕಳಿಸ್ತಾ ಇದ್ದೀನಿ. ಔಟ್ಪುಟ್ ಏನು ಬರುತ್ತೆ? ಇವಾಗ ನೋಡಿ, ಇಲ್ಲಿ ಎ ಬಾರ್ ಇದೆ, ಬರ್ಕೊಂಡೆ. ಇಲ್ಲಿ ಆರ್ ಸಿಂಬಲ್ ಅಂದರೆ ನಾರ್ ಸಿಂಬಲಲ್ಲಿ ಪ್ಲಸ್ ಬರುತ್ತೆ. ಬಿ ಬಾರ್ನ ತೊಗೊಂಡೆ.
ಸೊ ಓಲ್ ಕಾಂಪ್ಲಿಮೆಂಟ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ, ಈ ಪ್ಲಸ್ ಇರೋದು ಡಾಟ್ ಆಗಬೇಕು, ಈ ಓಲ್ ಕಾಂಪ್ಲಿಮೆಂಟ್ ಇರೋದು ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಿ. ಈ ಬಾರ್ ಇಂಡಿವಿಜುವಲ್ ಆಗಿ ಬಂತು, ಪ್ಲಸ್ ಇರೋದು ಡಾಟ್ ಆಯಿತು, ಬಿ ಬಾರ್ ಆಲ್ರೆಡಿ ಬಿ ಬಾರ್ ಇದೆ, ಈ ಒಂದು ಕಾಂಪ್ಲಿಮೆಂಟು ಇಂಡಿವಿಜುವಲ್ ಆಗಿ ಬಿಗೆ ಬಂತು. ಸೊ ಇವೆರಡು ಕೂಡ ಎ ಬಾರ್ ಬಿ ಬಾರ್ ಕಾಂಪ್ಲಿಮೆಂಟು ಡಬಲ್ ಕಾಂಪ್ಲಿಮೆಂಟ್ ಇರೋದು ಕ್ಯಾನ್ಸಲ್ ಆಯಿತು. ಔಟ್ಪುಟ್ಟಲ್ಲಿ ಏನು ಬಂತು, ಎ ಡಾಟ್ ಬಿ ಅಂದ ತಕ್ಷಣ ಯಾವುದ್ರದ್ದು, ಆ್ಯಂಡ್ ಗೇಟ್ದು. ಸೊ ನೋಡಿ, ನಾರ್ ಗೇಟ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಗೇಟಿಗೆ ಕನ್ವರ್ಟ್ ಮಾಡಿದ್ವಿ. ಇದೇ ರೀತಿ ನಾವು ನಾಟ್ ಗೇಟ್ಗೂ ಮಾಡಬೇಕಾಗುತ್ತೆ. ಸೊ ನಾಟ್ ಗೇಟಿಗೂ ಕೂಡ ಇಲ್ಲಿ ಮಿನಿಮಮ್ ನಾವು ನಾರ್ ಅಂತಂದರೆ ಮಿನಿಮಮ್ 2 ಇನ್ಪುಟ್ನ ನಾವು ಕಳಿಸ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಏನ ತಗೋತಾ ಇದ್ದೀನಿ, ಸೊ ಎ ಯಾವುದಕ್ಕೆ ಕಳಿಸ್ತಾ ಇದ್ದೀರಾ, ನಾರ್ ಗೇಟಿಗೆ ಕಳಿಸ್ತಾ ಇದ್ದೀರಾ. ಸೊ ನಾರ್ ಗೇಟಿಗೆ ಕಳಿಸ್ತಾ ಇದ್ದೀರಾ. ಔಟ್ಪುಟ್ ಏನು ಬಂತು, ಎ ಬಾರ್ ಬಂತು. ಸೊ ಎ ಬಾರ್ ಅಂತಂದರೆ ಇದೇನಾಯಿತು, ನಾಟ್ ಗೇಟ್ ಆಯಿತು. ಈ ರೀತಿಯಾಗಿ ಫುಲ್ ಬರೆಯೋದ್ರಿಂದ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಸೊ ಅರ್ಥ ಆಗಲಿಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡ್ತಾ ನೀವು ಜೊತೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಬೇಕಾಗತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡೋದಕ್ಕಿಂತ ಮುಂಚೆ ಕ್ವಶನ್ನ ಏನು ಕೊಟ್ಟಿದ್ದಾರೆ 2-3 ಸಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಯಾವೊಂದಕ್ಕೆ ಕನ್ವರ್ಷನ್ ಮಾಡಬೇಕು ಅಂತ. ಕ್ವಶನ್ನ ನೋಡ್ಕೊಳ್ಳಿ. ಡ್ರಾ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ. ಇದನ್ನು ಯೂಸಿಂಗ್ ಯಾವುದ್ರ ಮುಖಾಂತರ, ನ್ಯಾಂಡ್ ಟು ನ್ಯಾಂಡ್ ಲಾಜಿಕ್ ಓನ್ಲಿ. ನ್ಯಾಂಡಿಂದ ನ್ಯಾಂಡಿಗೆ ಮಾತ್ರ ಕನ್ವರ್ಟ್ ಮಾಡಬೇಕು ನೀವು ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ. ಓಕೆನಾ? ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಒಂದು ಪ್ಲಸ್ ಇದ್ದರೆ ಏನು ತೊಗೋಬೇಕು, ಪ್ಲಸ್ ಇದ್ದರೆ ಆರ್ ಗೇಟ್ ಹಾಕೊಂಡ್ಬಿಟ್ಟು ಡಾಟ್ ಇದೆ ಆ್ಯಂಡ್ ಹಾಕ್ಕೊಂಡು ಸೊ ನಾನು ಮಾಡಿದೆ ಮ್ಯಾಮ್ ನನಗೆ 3 ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಕೇಳಿದರೆ ಅವ್ರು ಕೊಡೋದಿಲ್ಲ 3 ಮಾರ್ಕ್ಸು. ಯಾಕೆ, ಇಲ್ಲಿ ಏನು ಹೇಳಿದ್ದಾರೆ, ನ್ಯಾಂಡಿಂದ ನ್ಯಾಂಡಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡೋದಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ, ರೈಟ್ ಸೈಡಲ್ಲಿ ಫಸ್ಟ್ ಬರೀರಿ. ಪ್ಲಸ್ ಅಂತ ಇದ್ದರೆ ಆರ್ ಅಂತ ತೊಗೋಬೇಕು, ಡಾಟ್ ಅಂತ ಇದ್ದರೆ ಆ್ಯಂಡ್ ಅಂತ ತೊಗೋಬೇಕು. ಸೊ ಫಸ್ಟ್ ಇದನ್ನು ಬರ್ಕೊಳ್ಳಿ. ಸೊ ಇವಾಗ ನಮ್ಗೆ ಏನು ಕೇಳಿದ್ದಾರೆ, ನ್ಯಾಂಡಿಂದ ನ್ಯಾಂಡಿಗೆ ಕನ್ವರ್ಟ್ ಮಾಡಬೇಕು ಅನ್ನೋ ಒಂದು ಕಂಡೀಷನ್ನ ಇದೆ. ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ಫಸ್ಟು ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, ಎಕ್ಸ್ ವೈ ಝೆಡ್ ಬಾರ್ ಪ್ಲಸ್ ಝೆಡ್ ಎಕ್ಸ್ ಬಾರ್ ಅಂತ ಕೊಟ್ಟಿರೋ ಎಕ್ಸ್ಪ್ರೆಷನ್ನ ಬರ್ಕೊಂಡಾಯಿತು. ಸೊ ಇವಾಗ ನಾವೇನು ಮಾಡಬೇಕು, ಸೊ ಇಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ನ ನೋಡಿ, ಇಲ್ಲೇನೂ ಇಲ್ಲ ಅಂದರೆ ಡಾಟ್ ಇದೆ ಅಂತ ಅರ್ಥ. ಡಾಟ್ ಅಂತ ತಕ್ಷಣವೇ ಯಾವುದು, ಆ್ಯಂಡ್. ಸೊ ಇಲ್ಲಿ ನಾವೇನು ಮಾಡಬೇಕು, ಸೊ ಆ್ಯಂಡ್ ಅಂತ ಹೇಳ್ಬಿಟ್ಟು ಆ್ಯಂಡಲ್ಲಿ ಡಿ ಇದೆ ಲಾಸ್ಟ್ ಲೆಟರು, ಡಿನ ಡ್ರಾ ಮಾಡಿಕೊಂಡು ಸೊ ನಾನು ಬರ್ಕೊಂಡು ಹೋದರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಕೊಟ್ಟಿರೋ ಕ್ವಶನಲ್ಲಿ ಏನಿದ್ದಾರೆ, ನ್ಯಾಂಡ್ ಟು ನ್ಯಾಂಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ನ್ಯಾಂಡ್ನೇ ತೊಗೋಬೇಕು. ಸೊ ನ್ಯಾಂಡ್ ಅಂತ ಅಂದರೆ ಇವಾಗ ಇಲ್ಲೊಂದು ಬಬಲ್ನ ಕೊಡ್ತೀರಾ, ಆ್ಯಂಡಿಂದ ಡಿ ತೊಗೋತೀರಾ, ನಾಟಿಂದ ಬಬಲ್ ತೊಗೊಂಡ್ರೆ ಇದೇನಾಯಿತು, ನ್ಯಾಂಡ್ ಆಯಿತು. ಸೊ ನ್ಯಾಂಡ್ NAND ಅಂತ ಬರ್ಕೋತೀರಾ. ಎಷ್ಟು ಇನ್ಪುಟ್ ಕಳಿಸ್ಬೇಕು, 3 ಇನ್ಪುಟ್ನ ಕಳಿಸ್ಬೇಕು. ಸೊ ಒಂದು ಎಕ್ಸ್ ಇನ್ಪುಟ್ನ ಕಳಿಸ್ತಾ ಇದ್ದೀರಾ, ಇನ್ನೊಂದು ವೈ ಇನ್ಪುಟ್ನ ಕಳಿಸ್ತಾ ಇದ್ದೀರಾ, ಇನ್ನೊಂದು ಝೆಡ್ ಬಾರ್ನ ಕಳಿಸ್ಬೇಕು. ಅದಕ್ಕೆ ಇಲ್ಲಿ ನಾಟ್ನ ಹಾಕೋತಾ ಇದ್ದೀರಾ, ಇದು ಝೆಡ್ ಬಾರ್ ಅಥವಾ ಝೆಡ್ ಆಯಿತು. ಇದನ್ನು ಝೆಡ್ ಅಂತ ತೊಗೊಂಡ್ರೆ ಇವಾಗ ಇಲ್ಲಿ ನಿಮ್ಗೇನು ಔಟ್ಪುಟ್ ಬಂತು, ಎಕ್ಸ್ ವೈ ಝೆಡ್ ಬಾರ್ ಬಂತು. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಏನು ಡ್ರಾ ಮಾಡ್ಕೋಬೇಕು, ಝೆಡ್ ಎಕ್ಸ್ ಬಾರ್ ಅಂತ ಇದೆ. ಸೊ ಡಾಟ್ ಅಂದ ತಕ್ಷಣವೇ ನೀವು ಆ್ಯಂಡ್ನ ಹಾಕೋಬಾರ್ದು. ಯಾವುದ್ರಲ್ಲಿ ಕೊಟ್ಟಿರೋಂಥ ಕ್ವಶನಲ್ಲಿ ನ್ಯಾಂಡ್ ಟು ನ್ಯಾಂಡ್ ಹೇಳಿರೋದ್ರಿಂದ ಫಸ್ಟು ನ್ಯಾಂಡ್ ಡಯಾಗ್ರಾಮ್ನ ಬರ್ಕೋಬೇಕು. ನ್ಯಾಂಡ್ ಡಯಾಗ್ರಾಮ್ನ ಈ ರೀತಿಯಾಗಿ ಬರ್ಕೋತೀರ. ಇನ್ಪುಟ್ ಏನು, ಒಂದು ಝೆಡ್ನ ಕಳಿಸ್ಬೇಕು, ಇನ್ನೊಂದು ಎಕ್ಸ್ ಬಾರ್ನ ಕಳಿಸ್ಬೇಕು. ಅದಕ್ಕೆ ನಾಟ್ ಗೇಟ್ ಹಾಕ್ಕೊಂಡು ಈ ರೀತಿಯಾಗಿ ಕಳಿಸ್ತೀರ. ಔಟ್ಪುಟ್ ಏನು ಬಂತು, ಝೆಡ್ ಎಕ್ಸ್ ಬಾರ್ ಬಂತು. ಇವಾಗೇನು ಪ್ಲಸ್ ಸಿಂಬಲ್ ಇದೆ. ಸೊ ಪ್ಲಸ್ ಅಂತ ಅಂದ ತಕ್ಷಣವೇ ಅಗೇನ್ ನೀವು ಇಲ್ಲಿ ಆರ್ ಪ್ಲಸ್ ಅಂದ ತಕ್ಷಣ ಇಲ್ಲಿ ಪ್ಲಸ್ ಇದೆ. ಸೊ ಆರ್ ಗೇಟ್ ಹಾಕೋತೀನಿ ಅಂತಂದರೆ ಅಗೇನ್ ಮಾರ್ಕ್ಸ್ ಹೋಗುತ್ತೆ. ಯಾವುದಕ್ಕೆ, ನ್ಯಾಂಡಿಂದ ನ್ಯಾಂಡ್ಗೆ ಕನ್ವರ್ಟ್ ಮಾಡಬೇಕಂತ ಹೇಳಿರೋದು. ಸೊ ಅಗೇನ್ ನೀವೇನು ಮಾಡ್ಕೋತೀರಾ, ಅಗೇನ್ ಇಲ್ಲಿ ನ್ಯಾಂಡ್ ಸಿಂಬಲ್ನ ಹಾಕೋಬೇಕು. ನ್ಯಾಂಡ್ ಸಿಂಬಲ್ನ ಹಾಕ್ಕೊಂಡಾಗ ಫೈನಲ್ ಔಟ್ಪುಟ್ ಏನು ಬಂತು, ಇಲ್ಲಿ ಎಕ್ಸ್ ವೈ ಝೆಡ್ ಬಾರ್ ಪ್ಲಸ್ ಝೆಡ್ ಎಕ್ಸ್ ಬಾರ್, ಇದು ಫೈನಲ್ ಔಟ್ಪುಟ್ಟು. ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ. ಇಲ್ಲೂ ಕೂಡ ನೀವು ನ್ಯಾಂಡ್ದೇ ತಗೋಬೇಕು.
ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ಗೆ ನೀವು ನ್ಯಾಂಡ್ ಟು ನ್ಯಾಂಡ್ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಎಕ್ಸು ಇನ್ಪುಟ್ಟಾಗಿ ಕೊಡ್ತಾ ಇದ್ದೀರಾ, ವೈನ ಇನ್ಪುಟ್ಟಾಗಿ ಕೊಡ್ತಾ ಇದ್ದೀರಾ, ಝೆಡ್ ಬಾರ್ನು ಕೂಡ ನ್ಯಾಂಡ್ ಟು ನ್ಯಾಂಡೇ ಕೊಡ್ತಾ ಇರೋದ್ರಿಂದ ಇಲ್ಲಿ ನ್ಯಾಂಡ್ ಗೇಟ್ನೇ ಹಾಕೋತಾ ಇದ್ದೀರಾ. ಇದೇನಾಯಿತು, ಝೆಡ್ ಆಯಿತು. ಇವು ಮೂರನ್ನು ಇವಾಗ ಏನು ಮಾಡ್ತಿದ್ದೀರಾ, ನ್ಯಾಂಡ್ ಗೇಟಿಗೆ ತೊಗೋತಾ ಇದ್ದೀರಾ. ಸೊ ನ್ಯಾಂಡ್ ಗೇಟ್ನ ಈ ರೀತಿ ಹಾಕೋತೀರಾ. ಔಟ್ಪುಟ್ ಏನು ಬಂತು ನಿಮಗೆ, ಎಕ್ಸ್ ವೈ ಝೆಡ್ ಬಾರ್ ಬಂತು. ಓಕೆನಾ. ಇವಾಗ ನೆಕ್ಸ್ಟು ಝೆಡ್ನ ಇನ್ಪುಟ್ಟಾಗಿ ಕೊಡ್ತಾ ಇದ್ದೀರಾ. ಇಲ್ಲಿ ಅಗೇನ್ ಎಕ್ಸ್ ಬಾರ್ ಅಂತ ಇದೆ. ಸೊ ನ್ಯಾಂಡ್ ಟು ನ್ಯಾಂಡ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನ್ಯಾಂಡ್ ಗೇಟ್ನ ಹಾಕೋತಾ ಇದ್ದೀರಾ. ಇದೇನಾಯಿತು, ಎಕ್ಸ್ ಆಯಿತು. ಇವಾಗ ಅಗೇನ್ ನ್ಯಾಂಡ್ ಗೇಟಿಗೆ ಹಾಕೋತಾ ಇರೋದ್ರಿಂದ ಔಟ್ಪುಟ್ ಏನು ಬಂತು ನಿಮಗೆ, ಎಕ್ಸ್ ಝೆಡ್ ಬಾರ್ ಬಂತು. ಇವಾಗ ಫೈನಲಲ್ಲಿ ಏನು ಕೊಡಬೇಕು, ಅಗೇನ್ ನ್ಯಾಂಡಿಗೆ ಕೊಡ್ತಾ ಇದ್ದೀರಾ. ಸೊ ನ್ಯಾಂಡಿಗೆ ಕೊಡ್ತಾ ಇರೋದ್ರಿಂದ ಫೈನಲ್ ಎಕ್ಸ್ಪ್ರೆಷನ್ ಏನು ಬಂತು, ಎಕ್ಸ್ ವೈ ಝೆಡ್ ಬಾರ್ ಪ್ಲಸ್ ಝೆಡ್ ಎಕ್ಸ್ ಬಾರ್. ಈ ರೀತಿಯಾಗಿ ಬರಿಬೇಕಾಗುತ್ತೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಿಮಗೆ ಫಸ್ಟ್ ಟೆಸ್ಟಿಗೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಆ ಎಲ್ಲ ಕ್ವಶನ್ ಸಿಗಬೇಕು ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡಿಕೊಂಡು ಇಟ್ಕೊಳ್ಳಿ. ಥ್ಯಾಂಕ್ ಯು.